ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮನ. ಸ್ಫೂರ್ತಿ ದಿನಕ್ಕೋಸ್ಕರ ನಾವು ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಇವತ್ತು 7ನೇ ದಿನ ಮತ್ತೆ ಪವರ್ BI 3ನೇ ದಿನ. ಓಕೆ, ರೈಟ್. ಸೊ ನಾವು 1,000 ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಉಚಿತವಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಅನ್ನ ಕಲಿಸ್ಬೇಕು ಅಂತ ಈ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಬಂದು ನಮ್ಮ ಕೋರ್ಸ್ ಟೈಮ್ ಟೇಬಲ್. ಆಸ್ ಪರ್ ದ ಟೈಮ್ ಟೇಬಲ್ ನಾವು ಕರೆಕ್ಟಾಗಿ ಇವಾಗ 24th ಮಾರ್ಚಿಂದ 28th ಪವರ್ BI ಅನ್ನ ಮಾಡಬೇಕು ಅಂತ ಅನ್ಕೊಂಡ್ವಿ. ಸೊ ಇವತ್ತು 3ನೇ ದಿನ, 5 ದಿನದ ಪವರ್ BI ಕಾರ್ಯಕ್ರಮದಲ್ಲಿ. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದು ಡ್ಯಾಕ್ಸ್ ಫಂಕ್ಷನ್ಸ್ ಇರುತ್ತೆ. ಸೊ ಈ ಡ್ಯಾಕ್ಸ್ ಫಂಕ್ಷನ್ಸ್ ಅಂದ್ರೆ ಏನು, ಇದರಿಂದ ನಮ್ಗೆ ಏನಾರ ಉಪಯೋಗ ಆಗುತ್ತೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ನಾನಿವತ್ತು ಹೆಚ್ಚಿಗೆ ಟೈಮನ್ನು ನಾನು ಇಂಟ್ರೊಡಕ್ಷನ್ ಇದರೆಲ್ಲ ತಗೊಳ್ಳಲ್ಲ, ಯಾಕಂದ್ರೆ ತುಂಬಾ ಟಾಪಿಕ್ಸ್ ಇದೆ ಡಿಸ್ಕಸ್ ಮಾಡೋದಕ್ಕೆ. ಓಕೆ, ರೈಟ್. ಸೊ ಆಲ್ರೆಡಿ ಈ ಪವರ್ BI ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಮಾಡಿದೆ, ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ತುಂಬಾ ಇದೆ ಕಲಿಯುವಂಥದ್ದು. ಆಮೇಲೆ ನಾನು ಮುಂಚೆ ಹೇಳಿದೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ, ಆದರೆ ಕಷ್ಟ ಇಲ್ಲ ಅಂತ. ಪವರ್ BI ಫಂಕ್ಷನ್ಸ್ ಬಂದು ತುಂಬಾ ಈಸಿ. ನಿಮಗೋಸ್ಕರ ನಾನು ಪ್ರತಿ ಸರಿ ಈ ಒಂದು ನೋಟ್ ಪ್ಯಾಡ್ ಅನ್ನು ತೊಗೊಂಡ್ಬರ್ತೀನಿ. ಆಲ್ರೆಡಿ ನಿಮ್ಮ ಹತ್ರ ಈ ನೋಟ್ ಪ್ಯಾಡ್ ಇದ್ರೆ ಓಕೆ, ಇಲ್ಲ ಅಂದ್ರೂ ಕೂಡ ನಿಮಗೆ ನಾನು ಈ ಒಂದು ನೋಟ್ ಪ್ಯಾಡ್ ಅನ್ನ ನಮ್ಮ ಕೋರ್ಸ್ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಷ್ಟು ಡ್ಯಾಕ್ಸ್ ಫಂಕ್ಷನ್ಸ್ ಇದೆ, ನಿಮ್ಗೆ ಎಲ್ಲಾ ಡ್ಯಾಕ್ಸ್ ಫಂಕ್ಷನ್ಸ್ ಈ 1 hour ಹೇಳ್ಕೊಡಕ್ಕಾಗಲ್ಲ. ಆದರೆ ಇದನ್ನ ಯಾವ ರೀತಿ ವರ್ಕ್ ಮಾಡ್ಬೋದು, ಹೆಂಗ್ ಕಲಿಬೋದು ಅಂತ ನಾನು ನಿಮ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ರೈಟ್. ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ನೀವು ಕಲಿಬೇಕು ಅಂತಿದ್ರೆ ತುಂಬಾ ಅಂದ್ರೆ ತುಂಬಾ ಸುಲಭ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆದ್ರೆ ಸಾಕು, ನೆಕ್ಸ್ಟ್ ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ನೀವೇ ಕಲ್ತ್ಕೋಬಹುದು. ಓಕೆ, ರೈಟ್. ಇವಾಗ ಫಸ್ಟ್ ಆಫ್ ಆಲ್ ಈ ಡ್ಯಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಡ್ಯಾಕ್ಸ್ ಅಂತಂದ್ರೆ ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತೇಳಿ. ಓಕೆ, ಇವಾಗ ನಾನು ಇನ್ನೂ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ ಒಂದು ಎಕ್ಸೆಲ್ ಫೈಲ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿರ್ತೀನಿ. ಇದರಲ್ಲಿ ನಾನು ನಿಮ್ಗೆ ಎಕ್ಸೆಲ್ ಫಾರ್ಮುಲಾಸ್ ಹೆಂಗ್ ವರ್ಕ್ ಆಗುತ್ತೆ, ಪವರ್ BI ಡ್ಯಾಕ್ಸ್ ಫಂಕ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತ. ಓಕೆ, ಇದು ಇದರ ಫುಲ್ ಫಾರ್ಮ್. ಈಗ ನಾನು ಎಕ್ಸೆಲ್ಗೆ ಹೋಗ್ತೀನಿ, ನಿಮ್ಗೆ ಸುಲಭವಾಗಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನನಗಿಲ್ಲಿ ಸೇಲ್ಸ್ ಅಂತ ಒಂದು ಕಾಲಮ್ ಇದೆ, ಮತ್ತೆ ಪ್ರಾಫಿಟ್ ಅಂತ ಒಂದು ಕಾಲಮ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಅದು ಇನ್ನೂ ಸುಲಭವಾಗಿ ಬೇಕಂದ್ರೆ ಒಂದು ಕೆಲಸ ಮಾಡೋಣ, ಪ್ರೈಸ್ ಮತ್ತೆ ಕ್ವಾಂಟಿಟಿ, ಇನ್ನೂ ನಿಮ್ಗೆ ಈಸಿಗೆ ಅರ್ಥ ಆಗಲಿ ಅಂತ. ಇಲ್ಲ ಏನ್ ಮಾಡ್ತೀನಿ, ಪ್ರಾಡಕ್ಟ್ ಬಂದು ಒಂದು 5 ಪ್ರಾಡಕ್ಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಒಂದು 5 ಪ್ರಾಡಕ್ಟ್ ಇದೆ. ಪ್ರೈಸ್ ಬಂದು ರ್ಯಾಂಡಮ್ ಆಗಿ ಏನೋ ಒಂದು ಕೊಡ್ತೀನಿ ಇಲ್ಲಿ, ಆಯ್ತಾ? ರ್ಯಾಂಡಮ್ ಆಗಿ ಸುಮ್ಮನೆ ಒಂದಷ್ಟು ವ್ಯಾಲ್ಯೂಸ್ ತಗೊಂಡಿರ್ತೀನಿ. ಇಲ್ಲಿ ಕ್ವಾಂಟಿಟಿ, ಆಯ್ತಾ? ಸುಮ್ಮನೆ ರ್ಯಾಂಡಮ್ ಆಗಿ ಒಂದಷ್ಟು ಕ್ವಾಂಟಿಟಿಯನ್ನ ತಗೊಂಡಿರ್ತೀನಿ. ನನಗೆ ಇವಾಗ ಟೋಟಲ್ ಪ್ರೈಸ್ ಬೇಕು. ನಾನು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಎಕ್ಸೆಲ್ ಅಲ್ಲಿ, ಇದು ಎಕ್ಸೆಲ್ ಫಾರ್ಮುಲಾ ಅಂತ ಇಟ್ಕೊಳ್ಳೋಣ. ಓಕೆ, ನಾನೇನ್ ಮಾಡ್ತೀನಿ, ಇವಾಗ ಎಕ್ಸೆಲ್ ಅಲ್ಲಿ ನಾನು ಫಾರ್ಮುಲಾ ಬರೀಬೇಕು ಅಂದ್ರೆ ಈಕ್ವಲ್ಸ್ ಈ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ನಾನು ಫಾರ್ಮುಲಾ ಬರೆದು ಎಂಟರ್ ಅಂತ ಕೊಟ್ರೆ ಇದೊಂದೇ ಸೆಲ್ಗೆ ಅಷ್ಟೇ ಈ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಈಗ ನಾನು ಇದು ಫುಲ್ ಈ ಟೇಬಲ್ ಇಲ್ಲಿವರೆಗೂ ಬರಬೇಕು ಅಂದ್ರೆ, ಫುಲ್ ಕಾಲಮ್ ಬರಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಡ್ರ್ಯಾಗ್ ಮಾಡ್ತೀನಿ. ಇದು ಎಕ್ಸೆಲ್, ಇದನ್ನೇ ಕಾಪಿ ಮಾಡ್ಕೋತೀನಿ, ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡೋಣ. ಓಕೆ, ಇವಾಗ ನಾನು ಮಾಡ್ತಾ ಇರೋದು ಪವರ್ BI ಅಂತ ಇಟ್ಕೊಳ್ಳಿ. ನಾನು ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇದನ್ನ ಟೇಬಲ್ ಕನ್ವರ್ಟ್ ಮಾಡ್ತೀನಿ. ಓಕೆ, ಈ ರೀತಿ ಇರುತ್ತೆ. ಇದು ಪವರ್ BI ಅಂತ ಇಟ್ಕೊಳ್ಳಿ. ಈ ಪವರ್ BI ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ಇಲ್ಲಿ ನೋಡಿ, C5 ಮಲ್ಟಿಪ್ಲೈಡ್ ಬೈ D5 ಅಂತ ಈ ಸೆಲ್ ಅಡ್ರೆಸ್ ಇದೆಯಲ್ಲ ಅದನ್ನು ತಗೊಳುತ್ತೆ ಎಕ್ಸೆಲ್ ಅಲ್ಲಿ. ಅದೇ ನಾನು ಏನಾದ್ರು ಪವರ್ BI ವರ್ಕ್ ಮಾಡಿದ್ರೆ ಈಕ್ವಲ್ಸ್, ನೋಡಿ ನಾನು ಇವಾಗ ಪ್ರೈಸ್ ತಗೋತೀನಿ, ಅಟ್ ಪ್ರೈಸ್ ಅಂತ ಬಂತು. ಅದೇನು ಅಂತ ಆಮೇಲೆ ಹೇಳ್ತೀನಿ. ಮಲ್ಟಿಪ್ಲೈಡ್ ಬೈ ಅಟ್ ಕ್ವಾಂಟಿಟಿ ಅಂತ ಬರುತ್ತೆ. ಎಲ್ಲೂ ಸೆಲ್ ಅಡ್ರೆಸ್ ಬರ್ತಿಲ್ಲ. ಎಂಟರ್ ಅಂತ ಕೊಟ್ರೆ ನೋಡಿ, ಇಡೀ ಕಾಲಮ್ಗೆ ನಂಗೆ ರಿಸಲ್ಟ್ ಬಂತು, ಇಡೀ ಕಾಲಮ್ ಬಂತು. ಇಲ್ಲಿ ಒಂದು ಸೆಲ್ಗೆ ಬಂದು ನಾನು ಡ್ರ್ಯಾಗ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ಸ್ ಬಂತು. ಇಲ್ಲಿ ಇಡೀ ಕಾಲಮ್ಗೆ ಆಟೋಮೆಟಿಕ್ ಆಗಿ ಬಂತು. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ನೋಡಿದ್ರೆ ಅಟ್ ಪ್ರೈಸ್ ಅಂತಿದೆ, ಇದು ಬಂದು ಈ ಕಾಲಮ್ ಹೆಡ್ಡಿಂಗ್. ಅಟ್ ಕ್ವಾಂಟಿಟಿ ಅಂತಿರೋದು ಈ ಕಾಲಮ್ ಹೆಡ್ಡಿಂಗ್. ಸೊ ಇದು ಪವರ್ BI ಅಲ್ಲಿ ಈ ರೀತಿ ವರ್ಕ್ ಆಗುತ್ತೆ.
ಇದಕ್ಕೆ ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ಇದನ್ನ. ಆಯ್ತಾ? ಇದು ಫಾರ್ಮುಲಾ, ಇದು ಎಕ್ಸ್ಪ್ರೆಷನ್. ಯಾಕೆ ಅಂತಂದ್ರೆ ಇಲ್ಲಿ ನಾವು ಸೆಲ್ ಅಡ್ರೆಸ್ ಅನ್ನು ಯೂಸ್ ಮಾಡ್ತೀವಿ, ಇಲ್ಲಿ ಇಡೀ ಕಾಲಮ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ಡ್ಯಾಕ್ಸ್ ವರ್ಕ್ ಆಗುವಂತ ಒಂದು ವಿಧಾನ. ಆಯ್ತಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದ್ರೆ ಡ್ಯಾಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಈಸಿಗೆ ಗೊತ್ತಾಗುತ್ತೆ. ಓಕೆ, ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ರೈಟ್, ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇಲ್ಲಿ ಹೋಗ್ಬಿಟ್ಟು ನಾನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪವರ್ ಬಿ ಐಲಿ. ಓಕೆನಾ? ರೈಟ್, ಈ ನೋಟ್ ಪ್ಯಾಡ್ ಅಲ್ಲಿ ನಾನು ನಿಮಗೆ ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟೆ. ಈ ಎಕ್ಸ್ಪ್ರೆಷನ್ಸ್ ಅಂದ್ರೆ ನಾವು ನೋಡಿದ್ವಿ, ಅಂದ್ರೆ ಕಾಲಮ್ ಅನ್ನೇ ತಗೊಂಡು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ಇಲ್ಲಿ ನಾವು ಫಾರ್ಮುಲಾಸ್ ಅಂತ ಕರೆಯಲ್ಲ, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಫಾರ್ಮುಲಾಸ್ ಅಂತ ಕರೆದ್ರೂ ಏನು ತಪ್ಪಿಲ್ಲ, ಆದ್ರೆ ನಾನು ಹೇಳ್ತಾ ಇರೋದು ಇಡೀ ಕಾಲಮ್ಗೆ ಈ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ. ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಏನೋ ಒಂದು ಫಾರ್ಮುಲಾ ಬರಿತೀವಿ. ವಿ ಲುಕ್ಅಪ್ ಯೂಸ್ ಮಾಡ್ಬೋದು, ಸಮ್, ಆವರೇಜ್, ನಿಮ್ಗೆ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನನಗೆ ಈ ತರ ಒಂದು ಸೆಲ್ ಬಂದ್ಬಿಟ್ಟು ನಾನು ಈ ತರ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಈ ತರ. ಬಟ್ ಪವರ್ ಬಿ ಐಲಿ ಕ್ಯಾಲ್ಕುಲೇಷನ್ಸ್ ಬಂದು 3 ತರ ಆಗುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, 3 ತರ ಆಗುತ್ತೆ. ಈ 3 ಕ್ಯಾಲ್ಕುಲೇಷನ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಪ್ರತಿಯೊಂದು ಫಾರ್ಮುಲಾಸ್ಗೂ ನಾನೇನು ಫಂಕ್ಷನ್ಸ್ಗೂ ಇಲ್ಲಿ ಎಲ್ಲದಕ್ಕೂ ನಾನು ಇಲ್ಲಿ ಏನೋ ಸಾಲ್ವ್ ಮಾಡಿದ್ದೀನಿ. ಇದನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಡೀಟೇಲ್ಡ್ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ರೈಟ್. ಯಾವ್ದಪ್ಪ ಅದು 3 ಕ್ಯಾಲ್ಕುಲೇಷನ್? ಕ್ಯಾಲ್ಕುಲೇಟೆಡ್ ಕಾಲಮ್, ಮೆಷರ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್. ಈ 3ಅನ್ನ ನೆನ್ಪಿಟ್ಕೊಳ್ಳಿ ಸಾಕು. ಆಯ್ತಾ? ಅಕಸ್ಮಾತ್ ಇಂಟರ್ವ್ಯೂ ಕೇಳ್ಬೋದು, ಕೇಳಿದ್ರೆ ಇಷ್ಟೇ, ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್. ಈ 3 ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇಲ್ಲಿರುವಂತ ಫಂಕ್ಷನ್ಸ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ರೈಟ್. ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪವರ್ ಬಿ ಐಲಿ ಸೇಮ್ ನಾವು ಡೇಟಾನ ಹೆಂಗ್ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಡೇಟಾ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಯಾವ್ದನ್ನು ವರ್ಕ್ ಮಾಡೋಕ್ಕಾಗಲ್ಲ. ಗೆಟ್ ಡೇಟಾ, ಎಕ್ಸೆಲ್ ಫೈಲ್ ತಗೋತೀನಿ. ಇಲ್ಲಿ ನಿಮಗೆ ಅಂತಲೇ ಅಷ್ಟು ಎಕ್ಸೆಲ್ ಫೈಲ್ಸ್ಗಳನ್ನು ತಗೊಂಡಿದ್ದೀನಿ. ಆಲ್ರೆಡಿ ನಾನು ಏನು ಡೇಟಾ ಕೊಟ್ಟಿದ್ದೀನಲ್ಲ ಅದೇ ಫೈಲ್ಸ್ ಇಲ್ಲಿ, ಬಟ್ ಬೇರೆ ಫೋಲ್ಡರ್ ಇಟ್ಟಿದ್ದೀನಿ ನಿಮ್ಗೆ ಅನುಕೂಲ ಆಗಲಿ ಅಂತ. ಈಗ ನಾನೇನು ಮಾಡ್ತೀನಿ, 2 ಫೈಲನ್ನು ತಗೊಳ್ಳೋಣ. ಯಾಕಂದ್ರೆ ಕೆಲವೊಂದು ಫಾರ್ಮುಲಾಸ್ ಈ ಫೈಲಿಂದ ವರ್ಕ್ ಮಾಡೋಣ, ಕೆಲವೊಂದ್ರಲ್ಲಿ ಇದರಿಂದ ವರ್ಕ್ ಮಾಡೋಣ. ಇಲ್ಲಿ ರಾ ಡೇಟಾ ಅಂತ ಏನಿದೆಯಲ್ಲ ಇದು ತಗೋತೀನಿ, ಓಪನ್. ಇದರಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಡೇಟಾ ಮಾಡಲಿಂಗ್ ಅಂತ. ಅದನ್ನ ನಾಳೆ ಮಾಡ್ತೀನಿ. ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡೋದು ಬೇಡ, ಇವತ್ತು ಬರೀ ಡ್ಯಾಕ್ಸ್ ಅಷ್ಟೇ ಮಾಡೋಣ, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಶೀಟ್ 1 ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನನಗೆ ಡೇಟಾ ಬರುತ್ತೆ, ಇದನ್ನ ಲೋಡ್ ಅಂತ ಕೊಡ್ತೀನಿ. ನಾನು ಟ್ರಾನ್ಸ್ಫಾರ್ಮ್ ಹೋಗಲ್ಲ, ಯಾಕಂದ್ರೆ ನಾನು ಇವತ್ತು ಮಾಡಿಫೈ ಮಾಡೋ ಇದರಲ್ಲಿ ಇಲ್ಲ. ಅಂದ್ರೆ ನಾನು ಮಾಡಿಫೈ ಮಾಡ್ತಾ ಇಲ್ಲ, ನನಗೆ ಡ್ಯಾಕ್ಸ್ ಫಂಕ್ಷನ್ಸ್ ಬರೀಬೇಕು. ಅದನ್ನ ಹೆಂಗ್ ಮಾಡೋದು ಅಂತ ನಾವು ನೋಡೋಣ. ರೈಟ್, ನಾನು ಇವಾಗ ಒಂದು ಏನೋ ಟೇಬಲ್ ಅನ್ನ ತಗೊಂಡಿದ್ದೀನಿ. ಇನ್ನೂ ಒಂದು ಟೇಬಲ್ನ ಇವಾಗಲೇ ತಗೊಂಡ್ಬಿಡೋಣ, ಯಾಕಂದ್ರೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಕಂಟಿನ್ಯೂಸ್ ಆಗಿ ಫಾರ್ಮುಲಾಸ್ ಅನ್ನ ಮಾಡ್ತಾ ಹೋಗೋಣ, ಅಂದ್ರೆ ಡ್ಯಾಕ್ಸ್ ಫಂಕ್ಷನ್ಸ್ ಬರೀತಾ ಹೋಗೋಣ. ರೈಟ್, ಇವಾಗ ನಾನು ಒಂದು ಫೈಲ್ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಟೇಬಲ್ ಇದೆ, ಶೀಟ್ 1 ಅಂತಿದೆ. ಒಂದು ಕೆಲಸ ಮಾಡೋಣ, ಕನ್ಫ್ಯೂಷನ್ ಬೇಡ. ಇಲ್ಲಿ ಹೋಗ್ಬಿಟ್ಟು ಅದನ್ನ ರೀನೇಮ್ ಮಾಡ್ಬಿಡ್ತೀನಿ. ಇಲ್ಲೂ ಮಾಡ್ಬೋದು, ಕ್ಲೋಸ್ ಮಾಡ್ತೀನಿ. ಇಲ್ಲೇ ಮಾಡೋಣ, ಒಂದು ನಿಮಿಷ. ರೀನೇಮ್. ಓಕೆ, ಡೇಟಾ. ರೈಟ್, ಇವಾಗ ನಾನು ಇಲ್ಲಿ ಇದೊಂದು ಟೇಬಲ್ ಅನ್ನ ತಗೊಂಡಿದ್ದೀನಿ, ಜೊತೆಗೆ ಇನ್ನೂ ಒಂದು ಟೇಬಲ್ ಅನ್ನ ಇಂಪೋರ್ಟ್ ಮಾಡ್ಕೋತೇನೆ. ನಾನು ಇನ್ನೂ ಈ ಫಂಕ್ಷನ್ಸ್ ಅನ್ನ ಬರ್ದಿಲ್ಲ. ಆಯ್ತಾ? ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ, ಇನ್ನೂ ನನ್ನ ಫಂಕ್ಷನ್ಸ್ ಬರ್ದಿಲ್ಲ. ನಾನು ಇವಾಗ ಇನ್ನೂ ಒಂದು ವರ್ಕ್ ಬುಕ್ ಅಂತ ಹೋಗ್ತೀನಿ, ಅದ್ರಲ್ಲಿ ಎಷ್ಟೊಂದು ಟೇಬಲ್ ಇದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್, ಡೇಟಾ, ಲೊಕೇಶನ್, ಸೆಗ್ಮೆಂಟ್, ಶಿಪ್ ಮೋಡ್, 1 2 3 4 5 ಟೇಬಲ್ ತಗೊಂಡಿದ್ದೀನಿ. ಹೋಗ್ಬಿಟ್ಟು ಇವಾಗ ಟ್ರಾನ್ಸ್ಫಾರ್ಮ್ಗೆ ಹೋಗ್ಲೇಬೇಕು, ಯಾಕಂದ್ರೆ ಕಾಲಮ್ ಹೆಡರ್ ಸರಿ ಇಲ್ಲ. ಕ್ವಿಕ್ ಆಗಿ ಅಲ್ಲಿ ಬಂದ್ಬಿಡೋಣ.
ಓಕೆ, ಇದು ಓಕೆ. ಕಸ್ಟಮರ್ ಇಲ್ಲಿ ಹೋಗ್ಬಿಟ್ಟು ಯೂಸ್ ಫಸ್ಟ್ ರೋ ಆಸ್ ಹೆಡರ್ಸ್, ಆಯ್ತಾ. ಬೇಗ ಇದನ್ನ ಕ್ಲೀನ್ ಮಾಡ್ಕೊಂಬೋಣ. ಶಿಪ್ ಮೋಡ್, ಓಕೆ ರೈಟ್. ಓಕೆ, ಇಲ್ಲಿ 2 ಟೇಬಲ್ ಒಂದೇ ನೇಮಲ್ಲಿ ಇದೆ. ರೀನೇಮ್ ಮಾಡ್ತೀನಿ ಡೇಟಾ. ರೈಟ್. ಸೊ ನಾನು ಇವಾಗ ಕ್ಲೋಸ್ ಮಾಡ್ತೀನಿ. ಇವಾಗ ನಾನು ಮಾಡಿದ್ದಿಷ್ಟೇ, ಡೇಟಾ ಇಂಪೋರ್ಟ್ ಮಾಡ್ಕೊಂಡೆ. ಓಕೆನಾ, ಅಂದ್ರೆ ನನಗೆ ಬೇಕಾಗಿರ್ತಕ್ಕಂಥ ಡೇಟಾನ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫಂಕ್ಷನ್ಸ್ ಅನ್ನ ಬರಿತೀನಿ. ಓಕೆನಾ, ರೈಟ್. ಇವಾಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ, ಇಲ್ಲಿ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಂತಿದೆ. ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸಿಂಪಲ್ ಆಗಿ ನಿಮ್ಗೆ ಈ 3 ಕ್ಯಾಲ್ಕುಲೇಷನ್ಸ್ ಹೆಂಗಾಗುತ್ತೆ, ಯಾವ ರೀತಿ ಇದೆಲ್ಲ ಡಿಫ್ರೆನ್ಸ್ ಅಂತ ನಾವು ನೋಡೋಣ. ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಫಸ್ಟ್ ನಾವು ವರ್ಕ್ ಮಾಡಬೇಕು. ಇಲ್ಲೊಂದಷ್ಟು ಟೇಬಲ್ಸ್ ಇದೆ. ನಾನೇನ್ ಮಾಡ್ತೀನಿ, ಯೂಶಲಿ ಡಾಕ್ಸ್ ಫಂಕ್ಷನ್ಸ್ ಅನ್ನ ಬರೀಬೇಕು ಅಂದ್ರೆ ಟೇಬಲ್ ವ್ಯೂಗೆ ಹೋಗ್ಬೇಕು. ಓಕೆ, ಟೇಬಲ್ ವ್ಯೂಗೆ ಹೋದ್ರೆ ಏನಾಗ್ತಾ ಗೊತ್ತಾ, ನನಗೆ ಇಲ್ಲಿ ಟೇಬಲ್ ಇಲ್ಲಿ ಬರುತ್ತೆ. ಇದರಲ್ಲಿ ನಾನು ಫಂಕ್ಷನ್ಸ್ ಅನ್ನ ಬರೀಬೇಕು. ಓಕೆ, ಈಗ ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕಸ್ಟಮರ್ ಅಂತ ಒಂದು ಟೇಬಲ್ ಇದೆ, ಇಲ್ಲ ಅಂತ ತಗೊಂಡಿದ್ದೀನಿ ಕಸ್ಟಮರ್ ಟೇಬಲ್. ನಾನೇನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಹೋಮ್ ಟ್ಯಾಬ್ ಇಲ್ಲಿದ್ರೆ ಸೀದಾ ನಾನು ಇಲ್ಲಿ ಹೋಗ್ತೀನಿ ಟೇಬಲ್ ಟೂಲ್ಸ್ಗೆ. ಅಥವಾ ನಾನು ಇಲ್ಲಿ ಇವಾಗ ನೋಡಿ ಈ ರಿಪೋರ್ಟ್ ವ್ಯೂ ಅಲ್ಲಿ ಇತ್ತು ಅಂದ್ರೆ ನನಗೆ ಇಲ್ಲಿ ನೋಡಿ ಇದು ಹೋಮ್ ಟ್ಯಾಬ್ ಅಲ್ಲಿ ಇರುತ್ತಲ್ವಾ, ಜಸ್ಟ್ ನಾನು ಟೇಬಲ್ ವ್ಯೂಗೆ ಹೋದ್ರೆ ನೋಡಿ ಆಟೋಮೆಟಿಕ್ ಆಗಿ ಟೇಬಲ್ ಟೂಲ್ಸ್ ಬಂದ್ಬಿಡುತ್ತೆ. ನನಗೆ ಟೇಬಲ್ ಟೂಲ್ಸ್ ಅನ್ನ ಸೆಲೆಕ್ಟ್ ಆಗಿದ್ರೆ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ ನ್ಯೂ ಮೆಷರ್, ಕ್ವಿಕ್ ಮೆಷರ್, ನ್ಯೂ ಕಾಲಮ್, ನ್ಯೂ ಟೇಬಲ್ ಅಂತಿದೆ. ನನ್ಗೆ ಇವಾಗ ಕಾಲಮ್ ಬೇಕು. ನಾನೇನ್ ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡ್ತೀನಿ. ನಾನು ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಹೊಸ ಒಂದು ಕಾಲಮ್ ಬರುತ್ತೆ ನೋಡಿ, ಇಲ್ಲಿ ಹೊಸದೊಂದು ಕಾಲಮ್ ಬರುತ್ತೆ. ಈ ಕಾಲಮ್ ಬ್ಲಾಂಕ್ ಕಾಲಮ್ ಬಂದ್ಮೇಲೆ ಮೇಲ್ಗಡೆ ಒಂದು ಫಾರ್ಮುಲಾ ಬಾರ್ ಎನೇಬಲ್ ಆಗುತ್ತೆ. ಈ ಫಾರ್ಮುಲಾ ಬಾರ್ ಎನೇಬಲ್ ಆಗಿದ ತಕ್ಷಣ ನನಗೆ ಇಲ್ಲಿ ಕಾಲಮ್ ಈಕ್ವಲ್ಸ್ ಅಂತ ಬರುತ್ತೆ. ಇದು ಬಂದು ಹೊಸ ಕಾಲಮ್ ಅನ್ನ ಏನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಏನ್ ನಾನು ಫಾರ್ಮುಲಾ ಬರಿತೀನಿ, ಏನ್ ಫಂಕ್ಷನ್ ಯೂಸ್ ಮಾಡ್ತೀನಿ ಅಂತ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಡಿಲೀಟ್ ಮಾಡ್ಕೋತೀನಿ. ನನಗೆ ಏನ್ ಕಾಲಮ್ ಬೇಕು, ಕಾಲಮ್ ನೇಮ್ ಬೇಕು, ನಾ ಇಲ್ಲಿ ಕೊಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಏನೋ ಒಂದು ನೇಮ್ ಕೊಡ್ಬೋದು ನೀವು, ಬಟ್ ಇಲ್ಲಿ ಅದಕ್ಕೊಂದು ರೂಲ್ಸ್ ಇದೆ, ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ನೇಮ್ ಅನ್ನ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಫಂಕ್ಷನ್ ಅಂಡರ್ಸ್ಕೋರ್ ಅಪ್ಪರ್ ಅಂತ ಕೊಡ್ತೀನಿ. ಹಿಂಗೆ ಕೊಡ್ಬೇಕಾ, ಆತರ ಅಲ್ಲ, ನೀವು ಏನ್ ಬೇಕಾದ್ರೂ ಕೊಡ್ಬೋದು. ನೋಡಿ ಇಲ್ಲಿ ಹೋಗ್ಬಿಟ್ಟು ITS ಅಪ್ಪರ್ ಕೇಸ್ ಈ ತರ ಕೊಡ್ಬೋದು, ITS ನೇಮ್ಸ್ ಅಂತ ಕೊಡೋದು, ಏನ್ ಬೇಕಾದ್ರೂ ಕೊಡಿ. ನಾನಿಲ್ಲಿ ಫಂಕ್ಷನ್ ಅಂಡರ್ಸ್ಕೋರ್ ಅಪ್ಪರ್ ಅಂತ ಕೊಟ್ಟಿದ್ದ ಕಾರಣ ಏನಂತಂದ್ರೆ, ಇದೆಯಲ್ಲ ಇದು ನಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂತ ಅಷ್ಟೇ. ಇವಾಗ ನಾನು ಈಕ್ವಲ್ಸ್ ಅಂತ ಕೊಡ್ಬೇಕು. ಇಲ್ಲಿ ನೋಡಿ, ಈ ಫಂಕ್ಷನ್ ಅಂಡರ್ಸ್ಕೋರ್ ಅಪ್ಪರ್ ಅಂತ ಕೊಟ್ಟಿದ್ದೀನಿ, ಎಲ್ಲೂ ಕೂಡ ಸ್ಪೇಸ್ ಕೊಟ್ಟಿಲ್ಲ. ನೀವು ಕೇಳ್ಬೋದು ಸ್ಪೇಸ್ ಕೊಟ್ರೆ ಏನಾಗುತ್ತೆ ಅಂತ. ಏನೂ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಈ ತರ ಕೊಡ್ತಾರೆ, ಏನು ಕಾಲಮ್ ನೇಮ್ ಕನ್ವರ್ಟ್ ಕಸ್ಟಮರ್ ನೇಮ್ ಟು ಅಪ್ಪರ್ ಕೇಸ್ ಅಂತ. ಇದು ವ್ಯಾಲಿಡ್ನೇ, ಬಟ್ ಯಾವ್ದಾದ್ರು ಒಂದು ಕಾಲಮ್ ನೇಮ್ ಇಷ್ಟು ಉದ್ದ ಕೊಟ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನ್ ನಿಮ್ಗೆ ಹೇಳೋದು, ಕಾಲಮ್ ನೇಮ್ ಅನ್ನ ಆದಷ್ಟು ಚಿಕ್ಕದಾಗಿ ಅರ್ಥಪೂರ್ಣವಾಗಿ ಇಡಬೇಕು, ಜೊತೆಗೆ ಯಾವುದೇ ಸ್ಪೇಸ್ ಇರಬಾರ್ದು. ನಾ ಏನ್ ಮಾಡ್ತೀನಿ, ಫಂಕ್ಷನ್ ಅಂಡರ್ಸ್ಕೋರ್ ಅಪ್ಪರ್ ಅಂತ ಕೊಡ್ತೀನಿ, ಈಕ್ವಲ್ಸ್ ಅನ್ನು ಕೊಡ್ತೀನಿ. ಇಲ್ಲಿ ಎಕ್ಸೆಲ್ ಅಲ್ಲಿ ಏನ್ ಮಾಡ್ತೀವಿ, ಡೈರೆಕ್ಟ್ ಎಕ್ಸೆಲ್ಗೆ ಹೋಗಿ ನಾವು ಫಾರ್ಮುಲಾ ಬರಿತೀವಿ, ಲಂಗಲ್ಲ, ಕಾಲಮ್ ನೇಮ್ ನಾವೇ ಕೊಡಬೇಕು. ಫಂಕ್ಷನ್ ಅಪ್ಪರ್ ಈಕ್ವಲ್ಸ್ ನೋಡಿ, ಇಲ್ಲೇ UPPER ಎಕ್ಸೆಲ್ ಅಲ್ಲಿ ಏನ್ ಕೊಡ್ತೀವಿ ಅದೇ ತರನೇ ಇಲ್ಲೂ ನೋಡಿ ಇದೆಯಲ್ಲ ಇದು, ಇದಕ್ಕೆ ನಾವು ಇಂಟೆಲಿಸೆನ್ಸ್ ಅಂತ ಕರಿತೀವಿ. ಅಪ್ಪರ್ ಇದು ಸೆಲೆಕ್ಟ್ ಮಾಡ್ಕೋತೀನಿ, ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ನಂಗೆ ಈ ಎಕ್ಸೆಲ್ ಅಲ್ಲಿ ಕೂಡ ನಿಮ್ಗೊಂದು ಈ ತರ ಒಂದು ಪಾಪಪ್ ಬರುತ್ತೆ, ಅಥವಾ ಒಂದು ಹೆಲ್ಪ್ ತರ ಬರುತ್ತೆ, ಹಂಗೆ ಪ್ಯಾರಾಮೀಟರ್ಸ್ ಟೆಕ್ಸ್ಟ್ ಅಂತ ಕೇಳುತ್ತೆ. ನಾನಿಲ್ಲಿ ಡೈರೆಕ್ಟ್ ಹಿಂಗೂ ಬರೀಬಹುದು, ಈ ತರ ಬರೀಬಹುದು, ಬಟ್ ನನಗೆ ಬೇಕಾದ್ರೆ ಇಡೀ ಕಾಲಮ್. ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಕಸ್ಟಮರ್ ಅಂತ ಏನಿದೆ ಎಲ್ಲ ಲಿಸ್ಟ್ ಆಗುತ್ತೆ. ನನಗೆ ಬೇಕಾದ್ರೆ ಕಸ್ಟಮರ್ ನೇಮ್ ಆರೋ ಮಾರ್ಕ್ ಯೂಸ್ ಮಾಡ್ಕೊಂಡು ಕೆಳಗಡೆ ಹಿಂಗ್ ಮಾಡ್ತೀನಿ. ಟ್ಯಾಬ್ ಅಂತ ಯೂಸ್ ಮಾಡಿದ್ರೆ ನೋಡಿ,
ಆಟೋಮೆಟಿಕ್ ಆಗಿ ಬರುತ್ತೆ. ದಯವಿಟ್ಟು ಯಾರು ಕೂಡ ಫುಲ್ ನೀವು ಈ ತರ ಟೈಪ್ ಮಾಡಕ್ ಹೋಗ್ಬೇಡಿ. ಹಿಂಗೆ ಟೈಪ್ ಮಾಡ್ಬಿಡಿ, ಇದು ತಪ್ಪು. ನೋಡಿ, ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಬರುತ್ತೆ. ಟೇಬಲ್ ನೇಮ್ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಫೀಲ್ಡ್ ನೇಮ್ ಅಥವಾ ಕಾಲಮ್ ನೇಮ್. ಇವಾಗ ನೋಡಿ, ನಾನು ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತಂದ್ರೆ ಕಮಿಟ್ ಅಂತ. ಕಮಿಟ್ ಅಂದ್ರೆ ನನಗೆ ಆ ಒಂದು ಫಾರ್ಮುಲಾ ಸಬ್ಮಿಟ್ ಆಯ್ತು, ಎಕ್ಸಿಕ್ಯೂಟ್ ಆಯ್ತು, ರಿಸಲ್ಟ್ಸ್ ಬಂತು. ನೋಡಿ, ರೈಟ್. ಇನ್ನೊಂದು ಬರೀತೀನಿ, ಟೇಬಲ್ ಟೂಲ್ಸ್ಗೆ ಹೋಗ್ತೀನಿ, ಅಥವಾ ಇಲ್ಲೂ ಇರುತ್ತೆ ನೋಡಿ, ಕಾಲಮ್ ಟೂಲ್ಸ್ ಅಂತ ಇಲ್ಲೂ ಇರುತ್ತೆ ಅಲ್ಲ. ಟೇಬಲ್ ಟೂಲ್ಸ್ಗೆ ಹೋಗ್ತೀನಿ, ಮತ್ತೆ ನೀವು ಟೇಬಲ್ ಟೂಲ್ಸ್ ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಅದು ಬೈ ಚಾನ್ಸ್ ಇದು ಇಲ್ಲಿ ಕ್ಲಿಕ್ ಆಗ್ಬಿಡ್ತು, ಸಾರಿ. ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನೋಡಿ, ಹೊಸ ಒಂದು ಕಾಲಮ್ ಬರುತ್ತೆ. ಇನ್ನೊಂದು ಕಾಲಮ್ ಬಂತು, ಫಾರ್ಮುಲಾ ಬಾರ್ ಎನೇಬಲ್ ಆಯ್ತು. ನನಗೆ ಇವಾಗ ಇಲ್ಲಿ ಲೋವರ್ ಕೇಸ್ ಬೇಕು. ಏನ್ ಮಾಡ್ತೀನಿ ನೋಡಿ, ಫಂಕ್ಷನ್ ಲೋವರ್ ಈಕ್ವಲ್ಸ್ ಲೋವರ್ ಆಫ್ ಕಸ್ಟಮರ್. ನೋಡಿ, ಕ್ಲೋಸ್ ಮಾಡಿದೆ, ಎಂಟರ್ ಅಂತ ಕೊಟ್ಟೆ, ಲೋವರ್ ಕೇಸ್ ಬಂದ್ಬಿಟ್ಟು ಡನ್. ಈ ರೀತಿ ನಾನು ಫಂಕ್ಷನ್ಸ್ ಬರೆದು ನಾನು ಎಕ್ಸ್ಟ್ರಾ ಕಾಲಮ್ಸ್ ಅನ್ನ ತಗೋಬಹುದು. ಪ್ರಶ್ನೆ ಒಂದು ಮೂಡುತ್ತೆ ಇವಾಗ ಎಲ್ಲರಿಗೂ, ಸರ್ ನೆನ್ನೆ ಪವರ್ ಕ್ವೆರಿ ಎಡಿಟರ್ ಇದೆಲ್ಲ ನೋಡಿದ್ವಿ, ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ಬಿಟ್ಟು ಸುಮ್ಮನೆ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಅಪ್ಪರ್ ಅಂತ ಕೊಟ್ರೆ ಕನ್ವರ್ಟ್ ಆಗ್ಬಿಡುತ್ತಲ್ಲ ಸರ್ ಅಂತ. ನೀವು ಪವರ್ ಕ್ವೆರಿ ಎಡಿಟರ್ ಕೂಡ ಮಾಡ್ಬೋದು, ಬೇಕಿದ್ರೆ ಇಲ್ಲೂ ಮಾಡ್ಬೋದು. ಬಟ್ ಏನಂತಂದ್ರೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಪವರ್ ಬಿ ಐ ಡೆಸ್ಕ್ಟಾಪ್ ಅಲ್ಲೇ ಸಿಕ್ಬಿಡುತ್ತೆ. ಇಲ್ಲಿ ನೀವು ಇಲ್ಲೇ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾನು ಪವರ್ ಕ್ವೆರೀಸ್ಗೆ ಹೋಗಿ ಅಲ್ಲೂ ಕೂಡ ಮಾಡ್ಬೋದು. ಯಾವುದು ತಪ್ಪಲ್ಲ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಥರ ನೀವು ಕಾಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಇದು ಇನ್ನೊಂದು ವಿಧಾನ ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಪವರ್ ಕ್ವೆರಿ ಎಡಿಟರ್ಸ್ ಅಲ್ಲೇ ಮಾಡಿ ಅಥವಾ ಡ್ಯಾಕ್ಸ್ ಅಲ್ಲೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡಬಹುದು. ಅಂದ್ರೆ ಇದು ಸ್ವಲ್ಪ ಡೈನಾಮಿಕ್ ಇರುತ್ತೆ. ಎಲ್ಲಾ ಕ್ಯಾಲ್ಕುಲೇಷನ್ಸ್ ನಾನು ಪವರ್ ಕ್ವೆರೀಸ್ ಅಲ್ಲಿ ಮಾಡಕ್ಕಾಗಲ್ಲ. ಓಕೆನಾ? ರೈಟ್. ಇವಾಗ ನಾನು ಇದನ್ನ ಫಂಕ್ಷನ್ ಹೆಂಗ್ ಬರೆಯೋದು ಅಂತ ಹೇಳ್ಕೊಟ್ಟೆ. ಇದು ಬಂದು ಕಾಲಮ್ಸ್, ಕ್ಯಾಲ್ಕುಲೇಟೆಡ್ ಕಾಲಮ್ಸ್. ಬರೀ ಇಷ್ಟೇ ಅಲ್ಲ, ನಾನು ಅದಕ್ಕೆ ನಿಮ್ಗೆ ಏನ್ ಮಾಡಿದ್ದೀನಿ, ಇಲ್ಲಿ ಎಲ್ಲಾ ತರ ಟೆಕ್ಸ್ಟ್ ಫಂಕ್ಷನ್ಸ್ ನೋಡಿ, ಕಾನ್ಕ್ಯಾಟಿನೇಟ್, ಅಪ್ಪರ್, ಲೆಫ್ಟ್, ಮಿಡ್, ರೈಟ್. ಎಕ್ಸೆಲ್ ಅಲ್ಲಿ ಏನೇನೆಲ್ಲ ಫಾರ್ಮುಲಾಸ್ ಇದೆ ಅದೆಲ್ಲ ಇಲ್ಲಿದೆ. ಸೇಮ್ ಟು ಸೇಮ್ ಅದೇ ರೀತಿ ಇದೆ. ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ನಾನು ಎಲ್ಲಾ ಫಾರ್ಮುಲಾಸ್ ವರ್ಕ್ ಮಾಡಿದ್ರೆ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದ್ರದ್ದೆಲ್ಲ ಎಕ್ಸ್ಪ್ಲನೇಷನ್ ನಾನು ಬೇರೆ ಒಂದು ವಿಡಿಯೋ ಕೊಡ್ತೀನಿ. ಬಟ್ ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಇದೆಯಲ್ಲ, ಇದು ಈ ಮೂರು ಡಿಫ್ರೆನ್ಸ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಆಯ್ತಾ? ಇವಾಗ ಟೆಕ್ಸ್ಟ್ ಕಾಲಮ್ ಅನ್ನ ಮಾಡಿದ್ವಿ, ಒಂದು ಡೇಟ್ ಕಾಲಮ್ ಮತ್ತೆ ಒಂದಷ್ಟು ನಂಬರ್ ಕಾಲಮ್ಸ್ ಅನ್ನ ನೋಡೋಣ. ಆಮೇಲೆ ಮೆಷರ್ಸ್ ಹೋಗೋಣ. ಡೇಟ್ ಎಕ್ಸಾಕ್ಟ್ ಆಗಿ ಎಕ್ಸೆಲ್ ಅಲ್ಲಿ ಹೆಂಗ್ ನಾವು ವರ್ಕ್ ಮಾಡ್ತೀವಿ ಅದೇ ತರ ಫಂಕ್ಷನ್ಸ್ ಇಲ್ಲೂ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಟೇಬಲ್ ಇದೆ ನೋಡಿ, ಇಲ್ಲಿ ಒಂದು ಆರ್ಡರ್ ಡೇಟ್ ಅಂತಿದೆ. ಈ ಆರ್ಡರ್ ಡೇಟ್ ಕಾಲಮ್ ಇಂದ ನಾನು ಡೇ, ಮಂತ್, ಇಯರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಹೋಗ್ತೀನಿ, ಟೇಬಲ್ ಟೂಲ್ಸ್, ಇಲ್ಲಿ ನ್ಯೂ ಕಾಲಮ್ ಅಂತಿದೆ. ಕ್ಲಿಕ್ ಮಾಡಿದ್ರೆ ಹೊಸ ಒಂದು ಕಾಲಮ್ ಬಂದ್ಬಿಡುತ್ತೆ. ನೀವು ಯಾವ ಟೇಬಲ್ ಅಲ್ಲಿ ಕಾಲಮ್ಸ್ ಕ್ರಿಯೇಟ್ ಮಾಡ್ಬೇಕು ಆ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹೊಸ ಕಾಲಮ್ ಬಂತಲ್ವಾ? ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಫಂಕ್ಷನ್ ಡೇ ಅಂತ ಕೊಡ್ತೀನಿ, ಈಕ್ವಲ್ಸ್ ಡೇ ಆಫ್. ಡೇಟ್ ಕೇಳುತ್ತೀವಿ ಇವಾಗ. ಯಾವ ಡೇಟು? ಆರ್ಡರ್ ಡೇಟ್. ನೋಡಿ, ಕ್ಲೋಸ್ ಬ್ರಾಕೆಟ್ ಎಂಟು. ನೋಡಿ, ಡೇ ಬಂದ್ಬಿಡ್ತೀನಿ. ನೋಡಿ, ಡೇ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದೇ ರೀತಿ ಮಂತ್, ಇಯರ್ ಕೊಡ್ಬೋದು. ಅದು ಬಿಟ್ಟು ಇನ್ನ ಎಕ್ಸೆಲ್ ಅಲ್ಲಿ ಏನ್ ಫಾರ್ಮಸ್ ಇದೆ ಅದೆಲ್ಲ ಇದೆ ನೋಡಿ. ಟುಡೇ ಇದೆ, ನೌ ಇದೆ. ಇದನ್ನ ಡೇಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಎರಡು ಡೇಟ್ ಇದೆ, ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್. ಈ ಎರಡು ಡೇಟ್ಗಳ ಡಿಫರೆನ್ಸ್ ನಾನು ಕಂಡುಹಿಡಿಯಬೇಕು. ನ್ಯೂ ಕಾಲಮ್ ಆಯ್ತಾ? ನೋಡಿ, ಹೊಸ ಕಾಲಮ್ ಒಂದು ಬಂತಲ್ವಾ? ನನಗೆ ಇವಾಗ ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್ ನ ಡಿಫರೆನ್ಸ್ ಗೊತ್ತಾಗಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟ್ ಫಂಕ್ಷನ್ ಅಂಡರ್ಸ್ಕೋರ್ ಡೇಟ್ ಡಿಫ್ ಅಂತ ಕೊಡ್ತೀನಿ. ನೋಡಿ, ಡೇಟ್ ಡಿಫ್
ಆಯ್ತಾ. ಪ್ಯಾರಾಮೀಟರ್ ನೋಡಿ, ಡೇಟ್ 1 ನನಗೆ ಬೇಕಾದ್ರೆ ಡೇಟ್ 1 ಆರ್ಡರ್ ಡೇಟ್ ಅಂತ ಕೊಡ್ತೀನಿ, ಕಾಮ್. ಡೇಟ್ 2 ಶಿಪ್ ಡೇಟ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಶಿಪ್ ಡೇಟ್, ಕಾಮ ಇಂಟರ್ವೆಲ್ ಅಂತ ಕೇಳುತ್ತೆ. ಏನಿದೆ ಇಂಟರ್ವೆಲ್? ಇಂಟರ್ವೆಲ್ ಅಂತಂದ್ರೆ ನನಗೆ ಈ ಎರಡೂ ಡೇಟ್ಗಳ ಡಿಫ್ರೆನ್ಸ್, ಡೇ ಅಲ್ಲಿ ಬೇಕಾ, ಆರ್ ಅಲ್ಲಿ ಬೇಕಾ, ಮಿನಿಟ್, ಮಂತ್, ಕ್ವಾರ್ಟರ್, ಯಾವ್ದ್ರಲ್ಲಿ ಬೇಕು ನಂಗೆ ಡಿಫ್ರೆನ್ಸು. ಫಾರ್ ಎಕ್ಸಾಂಪಲ್ ನಂಗೆ ಡೇ ಅಲ್ಲಿ ಬೇಕು, ಡೇ ಸೆಲೆಕ್ಟ್ ಮಾಡ್ತೀನಿ, ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ ನೋಡಿ, ನನಗೆ ಈ ಎರಡೂ ಡೇಟ್ಗಳ ಡಿಫ್ರೆನ್ಸ್ ಇಲ್ಲಿ ಬರುತ್ತೆ. ಸೊ ಈ ರೀತಿ ನಾನು ಈ ಕಾಲಮ್ ಫಂಕ್ಷನ್ಸ್, ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ಇದೇ ರೀತಿ ನೀವು ಈ ಬೇರೆ ಎಲ್ಲಾ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಿ ಟ್ರೈ ಮಾಡಿ. ಓಕೆ, ರೈಟ್. ನೆಕ್ಸ್ಟ್ ನಂಬರ್ ಫಂಕ್ಷನ್ಸ್ ಹೋಗೋಣ. ನಂಬರ್ ಫಂಕ್ಷನ್ಸ್ ಏನ್ ಮಾಡುತ್ತೆ, ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ಸೇಲ್ಸ್ ಅಂತ ಇದೆ. ಓಕೆನಾ. ಈಗ ಸೇಲ್ಸ್ ಬೇಡ, ಪ್ರಾಫಿಟ್ ಕ್ಲಿಕ್ ಮಾಡೋಣ. ನೀವು ನೋಡಿರ್ತೀರ ಇಲ್ಲಿ ನೆಗೆಟಿವ್ ನಂಬರ್ಸ್ ಇದೆ. ನೆಗೆಟಿವ್ ನಂಬರ್ಸ್ನ ನಾನು ಪವರ್ ಕ್ವೆರಿ ಎಡಿಟರಲ್ಲಿ ಪಾಸಿಟಿವ್ ನಂಬರ್ ಮಾಡಬೇಕು ಅಂದ್ರೆ ಆಬ್ಸ್ ಅಂತ ಒಂದು ಆಪ್ಷನ್ ಇತ್ತು, ಕ್ಲಿಕ್ ಮಾಡಿದ ತಕ್ಷಣ ಆಬ್ಸಲ್ಯೂಟ್ ನಂಬರ್ ಆಯ್ತು ಅಂದ್ರೆ ನೆಗೆಟಿವ್ ನಂಬರ್ಸ್ ಎಲ್ಲ ಪಾಸಿಟಿವ್ ನಂಬರ್ಸ್ ಹಾಕ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನ್ಯೂ ಕಾಲಮ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಹೊಸ ಕಾಲಮ್ ಒಂದು ಬರುತ್ತೆ. ಈಗ ಪ್ರಾಫಿಟ್ ಅಲ್ಲಿ ಇರ್ತಕ್ಕಂಥ ನೆಗೆಟಿವ್ ನಂಬರ್ಸ್ ಪಾಸಿಟಿವ್ ನಂಬರ್ ಆಗಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಆಬ್ಸ್ ಅಂತ ಕೊಡ್ತೀನಿ, ಆಬ್ಸ್ ಆಫ್ ಪ್ರಾಫಿಟ್ ಅಷ್ಟೇ ನೀವು ಕೊಡ್ಬೇಕಾದ್ರೆ ನೋಡಿ, ಆಬ್ಸ್ ಆಫ್ ಪ್ರಾಫಿಟ್, ಎಂಟರ್ ನೋಡಿ. ಈಗ ಇಲ್ಲಿ ಹೋದ್ರೆ ಎಲ್ಲ ನೆಗೆಟಿವ್ ನಂಬರ್ಸ್ ಪಾಸಿಟಿವ್ ಆಗ್ಬಿಟ್ಟಿರುತ್ತೆ ನೋಡಿ. ಕ್ಲಿಕ್ ಮಾಡಿದ್ರೆ ನೋಡಿ ಯಾವುದು ನೆಗೆಟಿವ್ ನಂಬರ್. ನೆನ್ನೆ ಕೂಡ ಇದು ನೋಡಿದ್ವಿ, ಅದರಲ್ಲಿ ಪವರ್ ಕ್ವೆರಿ ಎಡಿಟರ್ ಇದು ಬಂದು ಡ್ಯಾಕ್ಸ್. ಫೈನ್. ಈಗ ಇಲ್ಲಿ ಒಂದು ಫಂಕ್ಷನ್ ಇದೆ, ಸೀಲಿಂಗ್, ಫ್ಲೋರ್, ಈವನ್, ಆಡ್ ಮತ್ತೆ ರೌಂಡ್ ಅಂತ. ಇಲ್ಲಿ ರೌಂಡ್ ಇದೆಲ್ಲ ಬಂದು ಒಂದು ವ್ಯಾಲ್ಯೂ ತಗೊಂಡ್ರೆ ಅದನ್ನ ರೌಂಡ್ ಹೆಂಗ್ ಮಾಡ್ಬೇಕಂದ್ರೆ ರೌಂಡ್ ಆಫ್ ಮಾಡೋದು. ಸೀಲಿಂಗ್ ಅಂದ್ರೆ ಇಂಟೀಜರ್ ಪಾರ್ಟ್, ಅಂದ್ರೆ ಡೆಸಿಮಲ್ ನಂಬರ್ ಇಲ್ದೇನೆ ಬರೀ ಈ ಪಾರ್ಟ್ ಅಷ್ಟೇ ಅದು ರೌಂಡ್ ಮಾಡುತ್ತಿದ್ದು. ಈಗ 240.26 ಅಂತ ಇದು ಮಾತ್ರ. ರೌಂಡ್ ಅಂತಂದ್ರೆ ಕರೆಕ್ಟ್ ಆಗಿ ನಂಗೆ 2 ಡೆಸಿಮಲ್ ಬೇಕು, 2 ಡೆಸಿಮಲ್ ಅಷ್ಟೇ ನಾನು ರೌಂಡ್ ಮಾಡ್ತೀನಿ ಆ ಥರ. ಈವನ್ ಅಂಡ್ ಆಡ್ ಅಂತಂದ್ರೆ ಈವನ್ ಅಂಡ್ ಆಡ್ ಇದಕ್ಕೆ ಹತ್ತಿರದ ಈವನ್ ನಂಬರ್ ಅಂದ್ರೆ ಡಿವಿಸಿಬಲ್ ಬೈ 2 ಇರತಕ್ಕಂಥದ್ದು. ಸೊ ಈ ರೀತಿ ನಾನು ಈ ಒಂದು ನಂಬರ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನ್ ಅನ್ನು ಹೇಳ್ತೀನಿ. ಡಿವೈಡ್, ಆಯ್ತಾ. ಈ ಡಿವೈಡ್ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್ ನಮಗೆ ನೆಕ್ಸ್ಟ್ ಚಾಪ್ಟರ್ ಹೋಗೋದಕ್ಕೆ. ಇದೇನು ಅಂತ ನೋಡೋಣ. ಈಗ ನಾನೇನ್ ಮಾಡ್ತೀನಿ, ಈ ಸೇಲ್ಸ್ ಅನ್ನ ಪ್ರಾಫಿಟ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಓಕೆ, ಇವಾಗ ನೋಡಿ ಸೇಲ್ಸ್ ಅನ್ನ ಪ್ರಾಫಿಟ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಓಕೆ, ನ್ಯೂ ಕಾಲಮ್ ಅಂತ ಕೊಟ್ಬಿಟ್ಟು ಏನ್ ಮಾಡ್ತೀನಿ, ಸೇಲ್ಸ್ ವ್ಯಾಲ್ಯೂನ ಪ್ರಾಫಿಟ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಇಲ್ಲಿ ಹೋಗ್ತೀನಿ ನೋಡಿ, ಫಂಕ್ಷನ್ ಡಿವೈಡ್, ಓಕೆ, ಈಕ್ವಲ್ಸ್ ಡಿವೈಡ್ ಅಂತ ಕೊಟ್ಬಿಟ್ಟು ನ್ಯೂಮರೇಟರ್ ಅಂತ ಕೇಳುತ್ತೆ, ಸೇಲ್ಸ್ ಅಂತ ಕೊಡ್ತೀನಿ, ಕಾಮ ಡಿನಾಮಿನೇಟರ್ ಪ್ರಾಫಿಟ್ ಅಂತ ಕೊಟ್ಟಿರ್ತೀನಿ. ಅಂದ್ರೆ ಇವಾಗ ಸೇಲ್ಸ್ ಅನ್ನ ಪ್ರಾಫಿಟ್ ಅಲ್ಲಿ ನಾನು ಡಿವೈಡ್ ಮಾಡ್ತೀನಿ. ಆಲ್ಟರ್ನೇಟಿವ್ ರಿಸಲ್ಟ್ 0 ಅಂತ ಕೊಡ್ತೀನಿ. ಅಂದ್ರೆ ಅಕಸ್ಮಾತ್ ಆಗಿ ಏನಾದ್ರು ಕೆಲವು ಟೈಮ್ ಏನಾಯ್ತಂದ್ರೆ ಡಿವೈಡ್ ಮಾಡ್ಬೇಕಾದ್ರೆ ಯಾವುದೇ ಒಂದು ನಂಬರ್ ಅನ್ನ 0ದಲ್ಲಿ ನಾನು ಡಿವೈಡ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ಆ ಎರರ್ ಅವಾಯ್ಡ್ ಮಾಡೋದಕ್ಕೆ ಆಲ್ಟರ್ನೇಟಿವ್ ನಂಬರ್ ಅಂತ ಕೊಡುತ್ತೆ, ಆಲ್ಟರ್ನೇಟಿವ್ ವ್ಯಾಲ್ಯೂಸ್ 0 ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ನಂಗೆ ರಿಸಲ್ಟ್ ಬರುತ್ತೆ ನೋಡಿ. ಇದು ನನಗೆ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ಸ್. ಓಕೆ, ಇದು ಡಿವೈಡ್. ನಾನು ಇವಾಗ ನಿಮ್ಗೆ ಏನಂತ ಅಂದ್ರೆ ಈ ಒಂದು ಫಾರ್ಮುಲಾ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಏನಕ್ಕೆ ಅಂದ್ರೆ ನಾನು ನೆಕ್ಸ್ಟ್ ಇವಾಗ ಮೆಷರ್ ಅಂತಿದೆ. ಓಕೆ, ಮೆಷರ್, ಈ ಮೆಷರ್ಗೆ ಹೋಗೋದಕ್ಕೆ ನನಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಯಾವ ತರ ವರ್ಕ್ ಆಗುತ್ತೆ, ಎಲ್ಲದನ್ನು ವರ್ಕ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಅಂದ್ರೆ ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡಿದ್ರೆ ಹೊಸ ಕಾಲಮ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಫಾರ್ಮುಲಾ ಬರೆದು ಅಥವಾ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ನಾನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀನಿ. ಕಾಲಮ್ ಅಂತಂದ್ರೆ ಕ್ಯಾಲ್ಕುಲೇಟೆಡ್ ಕಾಲಮ್ ಅಂದ್ರೆ ಒಂದು ಹೊಸ ಕಾಲಮ್ ನಮ್ಮ ಟೇಬಲ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಫೈನ್, ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಈಗ ನಾನೇನ್ ಮಾಡ್ತೀನಿ, ಈಗ ಸದ್ಯಕ್ಕೆ ಈ ಕ್ಯಾಲ್ಕುಲೇಷನ್ಸ್ ಅನ್ನ ಬಿಟ್ಬಿಟ್ಟು ಇಲ್ಲಿ ಬರ್ತೀನಿ, ಇಲ್ಲಿ ನಮ್ಮ ರಿಪೋರ್ಟ್ ವ್ಯೂಗೆ. ಈ ರಿಪೋರ್ಟ್ ವ್ಯೂ ಅಲ್ಲಿ ನಾನು ನಿಮ್ಗೊಂದು ರಿಪೋರ್ಟ್ ತೋರಿಸ್ತೀನಿ.
ಏನಪ್ಪ ರಿಪೋರ್ಟ್ ಅಂದ್ರೆ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದೇನೋ ಒಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದು ಟೇಬಲ್ ಇದೆ. ಓಕೆನಾ? ಎಲ್ಲ ದಯವಿಟ್ಟು ಇವಾಗ ಗಮನ ಇಟ್ಟು ಕೇಳಿ. ಎಷ್ಟು ಜನ ಇದಾರೆ? 36 ಜನ ಇದೀವಿ, 35 ಜನ. ಗಮನ ಇಟ್ಟು ಕೇಳಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಟೇಬಲ್ ಅಂತ ಕೊಡ್ತೀನಿ. ಆಯ್ತಾ? ಈ ಟೇಬಲ್ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡಿ, ನಾನು ಏನ್ ಮಾಡ್ತೀನಿ, ಇಲ್ಲಿ ಎಲ್ಲ ಮಿನಿಮೈಸ್ ಮಾಡ್ಕೊಳ್ಳೋಣ. ಓಕೆ, ಮಿನಿಮೈಸ್ ಮಾಡಿಕೊಂಡು ಇಲ್ಲೊಂದು ಟೇಬಲ್ ಇದೆ, ಡೇಟಾ ಅಂತಿದೆ. ಓಕೆ, ಈ ಡೇಟಾ ಟೇಬಲ್ ಅಲ್ಲಿ ನಾನು ಏನು ಮಾಡ್ತೀನಿ, ರೀಜನ್ ಅಂತ ಒಂದು ಕಾಲಮ್ ಇದೆ, ಅದನ್ನು ತಗೋಣ. ಆಯ್ತಾ? ರೀಜನ್ ಅಂತ ತಗೊಂಡಾಗ ನನಗೆ ಇಲ್ಲಿ ಎಲ್ಲ ಯುನೀಕ್ ರೀಜನ್ಸ್ ಬಂತು. ಏನೋ ಕಾಣ್ತಾ ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತಂದ್ರೆ ನಾನು ಹೋಗ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಫಾರ್ಮ್ಯಾಟ್ ಎಲ್ಲಿದೆ, ಫಾರ್ಮ್ಯಾಟ್ ಇಲ್ವಾ? ನೋ ಪ್ರಾಬ್ಲಮ್. ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಕೊಟ್ರೆ ಫಾರ್ಮ್ಯಾಟ್ ಟ್ಯಾಬ್ ಬಂದ್ಬಿಡುತ್ತೆ. ಇಲ್ಲಿ ಹೋಗ್ಬಿಟ್ಟು ವ್ಯಾಲ್ಯೂಸ್ ಒಂದು 20 ಅಂತ ಕೊಡೋಣ. ಈಗ ಕಾಣ್ತಾ ಇದೆ. ಅದೇ ಹೆಡ್ಡಿಂಗ್ ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಕಾಲಮ್ ಹೆಡರ್ಸ್ ಅದನ್ನು ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಸ್ವಲ್ಪ ದೊಡ್ಡದಾಗಿದೆ, ನೀಟಾಗಿ ಕಾಣಿಸ್ತಿದೆ. ಓಕೆ, ಇಲ್ಲಿ ನಾ ಏನು ಮಾಡ್ತೀನಿ, ಪ್ರಾಫಿಟ್ ಅನ್ನು ತಗೋಣ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಸೇಲ್ಸ್ ಅಂತಿದೆ, ಸೇಲ್ಸು ತಗೊಂಡೆ. ನೀವು ಇಲ್ಲಿ ಇವಾಗ ನೋಡ್ಬೋದು, ನಾನು ರೀಜನ್ ಅಂತ ತಗೊಂಡಾಗ ಇಲ್ಲಿ ಎಷ್ಟೊಂದು ರೆಕಾರ್ಡ್ಸ್ ಇತ್ತು. 4 ರೆಕಾರ್ಡ್ ಇದೆ, ಯಾಕಂದ್ರೆ ಇದೆಲ್ಲ ಯುನೀಕ್ ಗ್ರೂಪಿಂಗ್ ಆಗಿದೆ. ಪ್ರತಿ ಒಂದು ರೀಜನ್ಗೆ ಇಲ್ಲಿ ನನಗೆ ಅಗ್ರಿಗೇಟ್ ಆಗಿ ಪ್ರಾಫಿಟ್ ವ್ಯಾಲ್ಯೂಸ್, ಸೇಲ್ಸ್ ವ್ಯಾಲ್ಯೂಸ್ ಇದೆ. ಓಕೆ, ಈಗ ನಾನೊಂದು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ರಿಪೋರ್ಟ್ ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯಬೇಕು. ಓಕೆ, ಪ್ರಾಫಿಟ್ ಪರ್ಸೆಂಟೇಜ್ ಬರಬೇಕಿಲ್ಲಿ. ಈ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಬಂದು ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ಈಗ ಟೇಬಲ್ಗೆ. ಇವಾಗ ನನಗೊಂದು ಟಾಸ್ಕ್ ಬಂತು. ಆ ಟಾಸ್ಕ್ ಏನಪ್ಪ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕು ಅಂತ ನಮ್ಮ ಮ್ಯಾನೇಜರ್ ಅಥವಾ ನಮ್ಮ ಕ್ಲೈಂಟ್ ಹೇಳ್ತಾರೆ. ನಾನು ಏನು ಮಾಡ್ತೀನಿ, ಈ ಟೇಬಲ್ ನಾನು ತೊಗೊಂಡಿರೋದು, ಆಯ್ತಾ? ಕನ್ಫ್ಯೂಷನ್ ಆಗಬೇಡಿ, ಈ ಡೇಟಾ ಟೇಬಲಿಂದ ನಾನು ತೊಗೊಂಡಿರೋದು ಇದು. ಸೊ ಅದೇ ಟೇಬಲ್ಗೆ ಹೋಗಬೇಕು, ಇಲ್ಲಾಂದ್ರೆ ನನ್ನ ಕ್ಯಾಲ್ಕುಲೇಷನ್ಸ್ ತಪ್ಪಾಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಡೇಟಾ ಟೇಬಲ್ ತಗೋತೀನಿ. ಈ ಡೇಟಾ ಟೇಬಲಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಏನದು? ಪ್ರಾಫಿಟ್ ಪರ್ಸೆಂಟೇಜ್. ಇಲ್ಲಿ ಹೋಗ್ತೀನಿ, ಎಲ್ಲ ಗಮನ ಇಟ್ಟು ಕೇಳಿ. ಈಗ ಡೇಟಾ ಟೇಬಲ್ಗೆ ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ರಿಪೋರ್ಟು ಪ್ರಾಫಿಟ್ ಪರ್ಸೆಂಟೇಜ್. ಫಾರ್ಮುಲಾ ಕೂಡ ಗೊತ್ತು ನನಗೆ, ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಕಾಲಮ್ ನೇಮ್ ನೋಡಿ ಏನು ಕೊಡ್ತೀನಿ, ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೊಡ್ತೀನಿ. ಬಟ್ ನಾನಿವಾಗ ಈ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರೋದು ಕಾಲಮ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಲಮ್ ಅಂತ ಕೊಡ್ತೀನಿ. ಆದರೆ ನಿಮಗೆ ಅರ್ಥ ಆಗಲಿ ಅಂತ. ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಅಂದ್ರೆ ಈ ಕಾಲಮ್ ಇಂದ ನಾನು ಕ್ಯಾಲ್ಕುಲೇಷನ್ಸ್ ಅಂತ ತಗೋತೀನಿ. ರೈಟ್, ಈಗ ಫಾರ್ಮುಲಾ ಏನಪ್ಪಾ ಅಂದ್ರೆ ಡಿವೈಡ್, ಅವಲ್ಲಿ ಹೇಳ್ದೆ ಡಿವೈಡ್ ಪ್ರಾಫಿಟ್ ಬೈ ಸೇಲ್ಸ್. ಏನಾದ್ರೂ ಅಕಸ್ಮಾತಾಗಿ ಎರರ್ ಬಂತು ಅಂದ್ರೆ 0 ಅಂತ ಕೊಡ್ತೀನಿ. ಅಂದ್ರೆ ಆಲ್ಟರ್ನೇಟಿವ್ ವ್ಯಾಲ್ಯೂ 0. ಏನಕ್ಕೆ ಅಂದ್ರೆ ಎರರ್ ಬರಬಾರ್ದು ಅಂತ ನಮಗೆ ಪ್ಯಾರಾಮೀಟರ್ ಎಲ್ಲ ಇದೆ. ಅದೇ ನೀವು ಎಕ್ಸೆಲ್ ಅಲ್ಲಿ ನೋಡಿದ್ರೆ ಇದಿಲ್ಲ, 0 ಇರಲ್ಲ. ಎಂಟರ್ ಕೊಡ್ತೀನಿ. ನನಗೆ ಇವಾಗ ಒಂದು ರಿಸಲ್ಟ್ ಬರುತ್ತೆ ನೋಡಿ. ಏನೋ ಒಂದು ರಿಸಲ್ಟ್ ಬಂತು. ಇದು ಕರೆಕ್ಟಾ ಇಲ್ಲ ಅಂತ ನಾವು ಚೆಕ್ ಮಾಡೋಣ. ಇದು ಪ್ರಾಫಿಟ್ ಪರ್ಸೆಂಟೇಜ್ ಇರೋದ್ರಿಂದ ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕು. ನಾ ಏನ್ ಮಾಡ್ತೀನಿ ನೋಡಿ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಲಮ್ ಟೂಲ್ಸ್ ಅಂತಿದ್ಯಾ, ಫಾರ್ಮೆಟ್ ಜನರಲ್ ಅಂತಿದ್ಯಾ, ಇಲ್ಲಿ ಹೋಗ್ಬಿಟ್ಟು ಪರ್ಸೆಂಟೇಜ್ ಅಂತ ಕೊಡ್ತೀನಿ ನೋಡಿ. ಇದು ಪರ್ಸೆಂಟೇಜ್ ಕನ್ವರ್ಟ್ ಆಗೋಯ್ತು. 5%, 27% ಏನೋ ಒಂದು ಬಂತು. ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ನಮ್ಮ ಎಕ್ಸೆಲ್ ಟೇಬಲ್ಗೆ ಹೋಗೋಣ. ಆಯ್ತಾ? ನಾನು ಯಾವ್ದು ತೊಗೊಂಡಿರೋದು, ಈ ಟೇಬಲ್. ಓಕೆ, ರಾ ಡೇಟಾ ಅಂತಿದೆಯಲ್ಲ, ಇದನ್ನ ತಗೋತೀನಿ. ಇದನ್ನ ತಗೊಂಡ್ಬಿಟ್ಟು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಓಕೆ, ಇಲ್ಲಿ ಬರ್ತೀನಿ. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ತಗೋಣ. ಆಯ್ತಾ? ಪ್ರಾಫಿಟ್ ಪರ್ಸೆಂಟೇಜ್ ನೋಡಿ, ಎಕ್ಸೆಲ್ ನಿಮಗೆ ಈ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಈಕ್ವಲ್ಸ್ ಯಾವುದು, ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಓಕೆನಾ? ಇದನ್ನ ಕೆಳಗಡೆ ಕಾಪಿ ಮಾಡ್ಕೊಳ್ಳೋಣ. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀನಿ. ಇವಾಗ ಅದನ್ನು ಹುಡುಕ್ಬೇಕು, ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ನೋಡೋಣ. ಒಂದು ನಿಮಿಷ. ಇಲ್ಲ ಅಂದ್ರೆ ಇಲ್ಲಿ ವ್ಯಾಲ್ಯೂ ಅಷ್ಟೇ ತಗೊಂಡು ಮಾಡೋಣ. ಓಕೆ, ಓಕೆ, ರೋ ಹೇಳಿ.
ಡೇಟಾ ಸಾರ್ಟ್ ಮಾಡ್ತೇನೆ ಒಂದು ನಿಮಿಷ. ಚೆಕ್ ಮಾಡ್ತೀನಿ. 1 2 3 ನಲ್ಲಿ ಚೇಂಜ್ ಆಗಿದೆ. ಓಕೆ, ಇರಲಿ. ಈಗ ಅದು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಹೋಗ್ಬಿಟ್ಟು 43 ರೋ ಅಲ್ಲಿ ಇಲ್ಲಿ ನೋಡೋಣ ನಿಮಿಷ. ಇಲ್ಲೇ ಹೋಗ್ಬಿಡೋಣ. ನಾನು ಜಸ್ಟ್ ನಿಮಗೆ ಅದು ಕರೆಕ್ಟಾಗಿ ಏನು ಪರ್ಸೆಂಟೇಜ್ ಬರ್ತದೆ ಅಂತ ತೋರಿಸು. 43 ನೋಡಿ 5% ಇದೆ. ಓಕೆ, ಇಲ್ಲಿ ಹೋದ್ರೆ ನನಗೆ ನೋಡಿ 5% ಇದೆ. ಓಕೆನಾ? ಈಗ ನೆಕ್ಸ್ಟ್ 514 ಯಾಕೆ ಸಾರ್ಟ್ ಆಗಿಲ್ಲ ಗೊತ್ತಾಗ್ತಿಲ್ಲ ನನಗೆ. ಒಂದು ನಿಮಿಷ. ಹಾಂ, ಓಕೆ, ರೈಟ್. ಸಾರಿ, ಇಲ್ಲಿ ಹೋಗ್ತೀನಿ ಇವಾಗ. ಇದು ಚೆಕ್ ಮಾಡೋಣ. ಈಗ ರೋ ನಂಬರ್ ಕರೆಕ್ಟ್ ಆಗಿದೆಯಾ? ಇಲ್ಲಿ ನೋಡಿ 16, 30%, 47, -40 ನೋಡಿ ಕರೆಕ್ಟಾಗಿದೆ ನಮ್ಮ ಈ ಒಂದು ಕ್ಯಾಲ್ಕುಲೇಷನ್ಸ್. ಓಕೆ, ಇಲ್ಲಿ ನೋಡಿ ಎಲ್ಲ ಕರೆಕ್ಟಾಗಿ ಎಕ್ಸೆಲಲ್ಲಿ ಹೆಂಗೆ ಮಾಡಿದ್ದೀನಿ, ನಮ್ಮ ಪವರ್ ಬಿ ಅಲ್ಲಿ ಕೂಡ ಅದೇ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ನನ್ನ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಇದೆ. ಓಕೆ, ನನಗೆ ಇವಾಗ ರಿಪೋರ್ಟ್ ಕ್ರಿಯೇಟ್ ಮಾಡಬೇಕು. ನೋಡಿ ಇವಾಗ ಏನು ಮಾಡ್ತೀನಿ, ಇಲ್ಲಿ ಈ ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಇದೆಯಲ್ಲ, ಇದನ್ನು ನಾನು ತಗೋತೀನಿ. ಇದನ್ನು ತಗೊಂಡಾಗ ನಂಗೊಂದು ರಿಸಲ್ಟ್ ಬರುತ್ತೆ. ಆಯಿತಾ? ನಿಮ್ಗೆ ಇವಾಗ ಎಲ್ರಿಗೂ ಒಂದು 30 ಸೆಕೆಂಡ್ಸ್ ಕೊಡ್ತೀನಿ. ಇಲ್ಲಿ ನಾನು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಇಲ್ಲಿ ಟೇಬಲ್ ಇದೆಯಲ್ಲ, ಇಲ್ಲಿ ನನಗೆ ಕರೆಕ್ಟ್ ರಿಸಲ್ಟ್ ಬಂದಿದೆ. ನಾನು ಎಕ್ಸೆಲಲ್ಲಿ ಕೂಡ ಅದನ್ನು ಚೆಕ್ ಮಾಡಿದೆ, ಕರೆಕ್ಟ್ ರಿಸಲ್ಟ್ ಬಂದಿದೆ. ಬಟ್ ಇಲ್ಲಿ ಒಂದು ರಿಸಲ್ಟ್ ಬಂದಿದೆ ನಮ್ಮ ರಿಪೋರ್ಟ್ಸಲ್ಲಿ. ಈ ರಿಸಲ್ಟ್ಸು ಕರೆಕ್ಟ್ ಇದೆಯಾ ಇಲ್ವಾ ಅಷ್ಟೇ. ಎಸ್ ಆರ್ ನೋ ಆನ್ಸರ್ ಬೇಕು ನನಗೆ. 30 ಸೆಕೆಂಡ್ಸ್ ಕೊಡ್ತೀನಿ. ನೀವು 30 ಸೆಕೆಂಡ್ಸಲ್ಲಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬೇಕು ಬೇಕು. ಕ್ವಿಕ್. ನಾನು ಕೇಳ್ತಾ ಇರೋದು ಇಷ್ಟೇ, ಈ ರಿಸಲ್ಟ್ ಇಲ್ಲಿ ಬಂದಿದೆಯಲ್ಲ ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಅಂತ, ಇದು ಸರಿ ಇದೆಯಾ ಇಲ್ವಾ? ಬೇಗ ಹೇಳು. 30 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಬೇಡ. ಓಕೆ, ಶಿವಪುತ್ರ ನೋ ಅಂತ, ಸಂದೀಪ್ ನೋ, ರಾಮು ನೋ, ಬಸವರಾಜ್ ನೋ. ಓಕೆ, ಓಕೆ, ಆಲ್ಮೋಸ್ಟ್ ಎಲ್ಲರೂ ನೋ 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 ಅಂತ ಕೊಡ್ತಿದ್ದಾರೆ. ಓಕೆ, ನೋಡೋಣ ಯಾರಾದ್ರೂ ಎಸ್ ಅಂತ ಹಾಕ್ತಾರ. ಓಕೆ, ರೈಟ್. ನಾವು ಸ್ಟಾಪ್. ಇವಾಗ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ. ಇಲ್ಲಿ ಹೋಗ್ತೀನಿ ಇವಾಗ. ಎಲ್ಲರೂ ನೋ 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 ಅಂತಾನೆ ಹಾಕಿದ್ರೆ ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಈ ಕ್ಯಾನ್ವಸ್ ಇದೆಯಲ್ಲ, ನಾನು ಕ್ಯಾನ್ವಸ್ ಅಲ್ಲಿ ಈ ಡೇಟಾನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಇದು ಆಗ್ರಿಗೇಟ್ ಆಗ್ಬಿಡುತ್ತೆ. ನಂಬರ್ ಕಾಲಮ್ಸ್, ಟೆಕ್ಸ್ಟ್ ಕಾಲಮ್ ಗ್ರೂಪ್ ಆಗ್ಬಿಡುತ್ತೆ. ಇಲ್ಲೂ ಆಗಿರೋದು ಅದೇ. ಇಲ್ಲಿ ನಾವು ಹೋದಾಗ ಇಲ್ಲಿರೋ ರಿಸಲ್ಟ್ಸ್ ಪಕ್ಕಾ ಕರೆಕ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಈ ಪರ್ಸೆಂಟೇಜ್ಗಳೆಲ್ಲ ಆಗ್ರಿಗೇಟ್ ಆಗಿ ಬರ್ತಿದೆ. ಅಂದ್ರೆ ಎಲ್ಲ ಸೆಂಟ್ರಲ್ ಇರೋ ಎಲ್ಲಾ ಪರ್ಸೆಂಟೇಜ್ ಆಡ್ ಆಗಿ ಎಷ್ಟು ಬರುತ್ತೆ, ಈಸ್ಟಲ್ಲಿರೋ ಎಲ್ಲಾ ಪರ್ಸೆಂಟೇಜ್ ಆಡ್ ಆಗಿ ಎಷ್ಟು ಬರುತ್ತೆ. ಸೊ ಇದು ಏನಾಗುತ್ತೆ ಗೊತ್ತಾ, ಈ ತರ ಮಾಡಿದ್ರೆ ರಿಸಲ್ಟ್ಸ್ ರಾಂಗ್ ಬರುತ್ತೆ. ನನಗೆ ಏನಪ್ಪ ಬೇಕು ಅಂತಂದ್ರೆ ಕ್ಯಾಲ್ಕುಲೇಷನ್ಸ್ ಹೆಂಗಾಗ್ಬೇಕು ಗೊತ್ತಾ, ಇಲ್ಲಿ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಅಲ್ಲ, ಸಮ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ ಸಮ್ ಆಫ್ ಸೇಲ್ಸ್ ಬರಬೇಕು. ಅರ್ಥ ಆಯ್ತಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ತೀನಿ, ಈ ಟೇಬಲಲ್ಲಿ ಅಥವಾ ಯಾವುದೇ ಟೇಬಲ್ ಆಗಿರ್ಬೋದು, ಈಗ ಸದ್ಯಕ್ಕೆ ಈ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಇನ್ಸ್ಟೆಡ್ ಆಫ್ ಕಾಲಮ್ ನಾನೇನು ಮಾಡ್ತೀನಿ, ಮೆಜರ್ ಅನ್ನ ಕ್ಲಿಕ್ ಮಾಡ್ತೀನಿ. ಈ ಮೆಜರ್ ಕ್ಲಿಕ್ ಮಾಡಿದಾಗ ನನಗೆ ಸೇಮ್ ಟು ಸೇಮ್ ನಾನು ಕಾಲಮ್ ಹೆಂಗ್ ಮಾಡಿದ್ನಲ್ಲ ಅದೇ ತರ ನನಗೆ ಒಂದು ಫಾರ್ಮುಲಾ ಬಾರ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ
ಫಿಸಿಕಲಿ ಯಾವುದೇ ಕಾಲಮ್ ಕ್ರಿಯೇಟ್ ಆಗಲ್ಲ. ಮೆಜರ್ ಅಂತ ನಾನು ಕ್ಲಿಕ್ ಮಾಡಿದಾಗ ಮೆಜರ್ ಅಂತ ಒಂದು ಟೆಕ್ಸ್ಟ್ ಬರುತ್ತೆ, ಫಾರ್ಮುಲಾ ಬಾರ್ ಎನೇಬಲ್ ಆಗುತ್ತೆ. ಈ ಟೇಬಲ್ ಅನ್ನು ಯಾವ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೊಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಈ ಟೇಬಲ್ ಸ್ಟ್ರಕ್ಚರ್ ಇದೆಯಲ್ಲ, ಫಿಸಿಕಲ್ ಕಾಲಮ್ ಕ್ರಿಯೇಟ್ ಆಗಲ್ಲ. ಓಕೆ ರೈಟ್. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಪರ್ಸೆಂಟೇಜ್ ಬಟ್ ಮೆಷರ್ ಅಂತ ಕೊಟ್ಬಿಡ್ತೀನಿ. ನಿಮಗೆ ಅರ್ಥ ಆಗ್ಲಿ ಅಂತ ಅವಲ್ಲ ಕಾಲಮ್ ಅಂತ ಕೊಟ್ಟಿದ್ದೆ, ಇವಾಗ ಮಾಡ್ತಾ ಇರೋದು ಮೆಷರ್ ಏನ್ ಮಾಡ್ತೀನಿ, ಈಕ್ವಲ್ಸ್ ಅಂತ ಕೊಡ್ತೀನಿ. ಓಕೆನಾ? ಸೇಮ್ ಟು ಸೇಮ್ ಅದೇ ಫಾರ್ಮುಲಾ ಬರೀತೀನಿ, ಡಿವೈಡ್. ಬಟ್ ಈ ಸರಿ ಏನ್ ಮಾಡ್ತೀನಿ ಗೊತ್ತಾ, ಸಮ್ ಆಫ್ ಪ್ರಾಫಿಟ್ ಅನ್ಕೊಳ್ತೀನಿ. ಅವೆಲ್ಲ ಬರೀ ಪ್ರಾಫಿಟ್ ಕೊಟ್ಟಿದ್ದೆ, ಸಮ್ ಆಫ್ ಪ್ರಾಫಿಟ್ ಕಮ ಸಮ್ ಆಫ್ ಸೇಲ್ಸ್ ಕ್ಲೋಸ್ ಬ್ರಾಕೆಟ್. ಆಯ್ತಾ? ಕಮ ಆಲ್ಟರ್ನೇಟ್ ರಿಸಲ್ಟ್ಸ್ ಅಂತ ಕೇಳುತ್ತಾ 0 ಅಂತ ಕೊಟ್ಟಿರ್ತೀನಿ. ಬ್ರಾಕೆಟ್ ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಟ್ರೆ ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಮೆಷರ್ ಕ್ರಿಯೇಟ್ ಆಯ್ತಾ? ಮೇಲ್ಗಡೆ ಒಂದು ಕಾಲಮ್ ಇದೆ, ಕೆಳಗಡೆ ಒಂದು ಮೆಷರ್ ಇದೆ. ನಾನು ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಅಷ್ಟೇ ಇದೆ, ಮೆಷರ್ ಬರಲ್ಲ ಅಲ್ಲಿ. ಸೊ ಮೆಷರ್ ಹೆಂಗ್ ವರ್ಕ್ ಆಗುತ್ತೆ, ಇದೊಂಥರ ಟೆಂಪ್ಲೇಟ್ ತರ. ಇದು ಮೆಷರ್ ನನಗೆ ಯಾವಾಗ ಬೇಕೋ ನಾನು ಅದನ್ನ ಕ್ಯಾಲ್ಕುಲೇಷನ್ಸ್ ತಗೋಬಹುದು. ರಿಪೋರ್ಟ್ಗೆ ಹೋಗ್ತೀನಿ ಇಲ್ಲಿ. ಆಯ್ತಾ? ಕ್ಯಾನ್ವಾಸ್ ಅಲ್ಲಿ ಇವಾಗ ನೋಡಿ, ನಾನು ಏನ್ ಮಾಡ್ತೀನಿ, ಪ್ರಾಫಿಟ್ ಪರ್ಸೆಂಟೇಜ್ ಮೆಷರ್ ಇದೆಯಲ್ಲ, ಸುಮ್ಮನೆ ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇಲ್ಲೇನೋ ಒಂದು ರಿಸಲ್ಟ್ ಬಂತು, ನೋಡೋಣ ಇದು ಕರೆಕ್ಟ್ ಇದೆಯಾ ಅಂತ. ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿಕೊಂಡು ಡೇಟಾ ಟೈಪ್ ಚೇಂಜ್ ಮಾಡ್ತೀನಿ, ಪರ್ಸೆಂಟೇಜ್ ಮಾಡ್ಬಿಡೋಣ. ಇವಾಗ ಇದು ಕರೆಕ್ಟ್ ಇದೆಯಾ ಇಲ್ವಾ ನೋಡೋಣ. ನಾನು ಏನ್ ಮಾಡ್ತೀನಿ, ಅದೇ ಎಕ್ಸೆಲ್ ಫೈಲ್ಗೆ ಹೋಗ್ತೀನಿ. ಏನ್ ಮಾಡೋಣ ಅಂದ್ರೆ, ಇವಾಗ ನಾನು ಹೋಗ್ಬಿಟ್ಟು ಅಗ್ರಿಗೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಇನ್ಸರ್ಟ್ ಪೈವಟ್ ಟೇಬಲ್ ಮಾಡ್ಬಿಡ್ತೀನಿ. ಆಯ್ತಾ? ನೋಡಿ ಪೈವಟ್ ಟೇಬಲ್ ಮಾಡ್ಬಿಟ್ಟು ನನಗೆ ಏನೇನು ತೊಗೊಂಡಿದ್ದು ಅದೇ ಕಾಲಮ್ ತಗೋತೀನಿ. ನೋಡಿ ರೀಜನ್ ತೊಗೊಂಡಿದ್ನಾ, ಓಕೆ ರೀಜನ್ ಬಂತು. ಸೇಲ್ಸ್ ಕಾಲಮ್ ತೊಗೊಂಡಿದ್ನಾ, ಓಕೆ ಸೇಲ್ಸ್ ಕಾಲಮ್ ತಗೋತೀನಿ. ನೋಡಿ ಅದೇ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಪ್ರಾಫಿಟ್ ತೊಗೊಂಡಿದ್ನಾ, ಅದು ಬಂತು ಅಂತ ಬಂತು. ಈ ಪ್ರಾಫಿಟ್ ಪರ್ಸೆಂಟೇಜ್ ಕ್ರಿಯೇಟ್ ಮಾಡಿದ್ನಲ್ಲ ಅವಾಗಲೇ, ಅದನ್ನು ತೊಗೊಂಡು ನೋಡಿ, ಅದು ಬಂತು. ಸೇಮ್ ಅದೇ ಇಲ್ಲಿ ಏನು ರಿಸಲ್ಟ್ಸ್ ಇದೆ ಅದೇ ಬಂತು. ಬಟ್ ನನಗೆ ಇವಾಗ ಇದು ಬೇಕು. ಏನು ಮಾಡ್ತೀನಿ, ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸುಮ್ಮನೆ ಪೇಸ್ಟ್ ಮಾಡಿ, ಒಂದು ಟೇಬಲ್ ಆಲ್ರೆಡಿ ಬಂದಿತ್ತಲ್ಲ. ಇವಾಗ ನೋಡಿ, ಈಕ್ವಲ್ಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ನೋಡಿ ಈಗ ನಾನು ಇದು ಕೆಳಗಡೆ ಕಾಪಿ ಮಾಡಿದ್ರೆ, ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ನೋಡಿ, ಡೆಸಿಮಲ್ಸ್ ಕೊಡೋಣ. ನೋಡೋಣ ಇಲ್ಲಿ ಹೋಗ್ಬಿಟ್ಟು ನೋಡಿ 7.92 ಆಯ್ತು. ಇನ್ನೂ ಒಂದು ಡೆಸಿಮಲ್ ತಗೋತೀನಿ. ನೋಡಿ 7.92, 13.48, 11.93, 14.94 ಪಕ್ಕ. ಸೊ ನಾನು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಅಕಸ್ಮಾತ್ ನೋಡಿ ಸಿಂಪಲ್, ಅಕಸ್ಮಾತಾಗಿ ನಾನು ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಅದು ಈ ಟೇಬಲ್ ಅಲ್ಲೇ ಇರಬೇಕು ಅಂತಂದ್ರೆ ನಾನು ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅನ್ನ ತಗೋತೀನಿ. ಅಕಸ್ಮಾತ್ ಆಗಿ ನನಗೆ ಆಗ್ರಿಗೇಟ್ ಆಗಿ ಅಂದ್ರೆ ಸಮ್, ಆವರೇಜ್, ಮಿನಿಮಮ್ ಈ ತರ ಆಗ್ರಿಗೇಟ್ ಆಗಿ ಕ್ಯಾಲ್ಕುಲೇಷನ್ಸ್ ಆಗಬೇಕು ಎಲ್ಲಿ, ಕ್ಯಾನ್ವಸ್ ಅಲ್ಲಿ ಅಂತಂದ್ರೆ ಮೆಷರ್ ಅನ್ನ ತಗೋತೀನಿ. ಇನ್ನೂ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ಆಯ್ತಾ? ಬಟ್ ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ನಾನು ಅದಕ್ಕೆ ಅಂತಲೇ ಏನ್ ಮಾಡಿದ್ದೀನಿ, ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂತ ಮೆಷರ್ ಅನ್ನು ಕೊಟ್ಟಿದ್ದೀನಿ. ನೋಡಿ ಸಮ್, ಆವರೇಜ್, ಕೌಂಟ್ ರೋಸ್, ಇದೆಲ್ಲ ಒಂದು ಇಲ್ಲಿ ನಮ್ಮ ಕ್ಯಾನ್ವಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗೋದಕ್ಕೆ ನಾನು ತಗೋತೀನಿ. ಇವಾಗ ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ತೋರಿಸ್ತೀನಿ. ಬೇರೆ ಪೇಜ್ಗೆ ಹೋಗೋಣ. ಇದೇ ಟೇಬಲ್ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಈಗ ಏನ್ ಮಾಡ್ತೀನಿ ಗೊತ್ತಾ, ಜಸ್ಟ್ ಅಬ್ಸರ್ವ್ ಮಾಡಿ, ಇದೆಲ್ಲ ತೆಗೆದ್ಬಿಡೋಣ, ಇದೆಲ್ಲ ಬೇಡ. ಇಲ್ಲಿ ರೀಜನ್ ಬದಲು ಸ್ಟೇಟ್ ಅಂತ ತಗೋಣ. ಆಯ್ತಾ? ಸ್ಟೇಟ್ ಎಲ್ಲಿದೆ, ಇಲ್ಲಿದೆ ಸ್ಟೇಟ್. ಇಲ್ಲಿ ಸ್ಟೇಟ್ ಅಂತ ನಾನು ಈ ಕಾಲಮ್ ತಗೊಂಡಿದ್ದೀನಿ. ಎಷ್ಟೊಂದು ಸ್ಟೇಟ್ಸ್ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಸೇಲ್ಸ್ ತಗೋತೀನಿ. ಇವಾಗ ಸೇಲ್ಸ್, ಆಯ್ತಾ? ಅದೇ ಟೇಬಲ್ ನೀವು ತಗೋಬೇಕು, ಯಾವುದೋ ಬೇರೆ ಬೇರೆ ಟೇಬಲ್ ತಗೋಬಾರ್ದು. ಸೇಲ್ಸ್. ಓಕೆ, ಇನ್ನು ಸಾರ್ಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಸಾರ್ಟ್ ಬೈ ಸೇಲ್ಸ್. ಓಕೆನಾ? ನೋಡಿ
ನೀವು ನೋಡ್ಬೋದು ಸ್ಟೇಟ್ ಇದೆ, ಸಮ್ ಆಫ್ ಸೇಲ್ಸ್ ಇದೆ. ನಾನಿವಾಗ ಇಲ್ಲಿ ಹೋಗ್ತೀನಿ ಟೇಬಲ್, ಇಲ್ಲಿ ನನಗೆ ಸೇಲ್ಸ್ ಇದೆ, ನನಗೊಂದು ಕಾಲಮ್ ಬೇಕಿಲ್ಲಿ. ಏನಪ್ಪ ಅಂತಂದ್ರೆ ಸೇಲ್ಸ್ ಡೇಟಾ ಮೇಲೆ ಹೈ, ಮೀಡಿಯಂ ಮತ್ತೆ ಲೋ ಬರಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆ ಟೇಬಲ್ ಟೂಲ್ಸ್ ಒಂದು ಕಾಲಮ್ ಅನ್ನ ತಗೋತೀನಿ. ಕಾಲಮ್ ಅನ್ನ ತಗೊಂಡು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಕಾಲಮ್ ಅಂತಿದೆ. ನನಗೆ ಇವಾಗ ಬೇಕಾಗಿರೋದೇನು, ಹೈ, ಮೀಡಿಯಂ, ಲೋ ಅಂತ ಸೇಲ್ಸ್ ವ್ಯಾಲ್ಯೂ ಮೇಲೆ ಇಲ್ಲಿ ನನಗೆ ವ್ಯಾಲ್ಯೂ ಬರಬೇಕು. ಎಕ್ಸೆಲ್ ಅಲ್ಲಿ ಇಫ್ ಕಂಡೀಷನ್ಸ್ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲೂ ನಾನು ಯೂಸ್ ಮಾಡ್ಬೋದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಸ್ಟೇಟಸ್ ಅಂತ ತಗೋತೀನಿ, ಆಯ್ತಾ. ಕಾಲಮ್ ಅಂತ ಕೊಡ್ತೀನಿ. ಇವಾಗ ನಾನು ಮಾಡ್ತಾ ಇರೋದು ಕಾಲಮ್ ಅಲ್ಲಿ ಇಫ್ ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000, ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000 ಇತ್ತು ಅಂದ್ರೆ ನನಗೆ ಹೈ ಬರಬೇಕು. ಇಲ್ಲ ಅಂದ್ರೆ ಮತ್ತೆ ಇಫ್ ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 2000 ನನಗೆ ಮೀಡಿಯಂ ಬರಬೇಕು. ಈ ಎರಡೂ ಕಂಡೀಷನ್ ತಪ್ಪಿತ್ತು ಅಂದ್ರೆ ನನಗೆ ಲೋ ಬರಬೇಕು. ನೋಡಿ, ಬ್ರಾಕೆಟ್ ಕ್ಲೋಸ್ ಮಾಡಿದೆ. ಏನ್ ಮಾಡ್ತಾ ಇದೀನಿ, ಇಫ್ ಕಂಡೀಷನ್ಸ್ ತಗೊಂಡೆ, ಸೇಲ್ಸ್ ವ್ಯಾಲ್ಯೂ 5000ಕ್ಕಿಂತ ಹೆಚ್ಚಿತ್ತು ಅಂದ್ರೆ ಹೈ ಬರಬೇಕು, 2000ಕ್ಕಿಂತ ಹೆಚ್ಚಿದ್ರೆ ಮೀಡಿಯಂ ಬರ್ಬೇಕಂದ್ರೆ 2000ದಿಂದ 5000 ಇದ್ರ ಮಧ್ಯೆ ನನಗೇನಾಗಿತ್ತು ಅಂದ್ರೆ ಮೀಡಿಯಂ ಬರ್ಬೇಕು, ಇಲ್ಲಾಂದ್ರೆ ಲೋ ಬರಬೇಕು. ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟಿದ ತಕ್ಷಣ ನೋಡಿ ನನಗಿಲ್ಲಿ ಒಂದು ರಿಸಲ್ಟ್ಸ್ ಬರುತ್ತೆ. ಈ ರಿಸಲ್ಟ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ನೋಡೋಣ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಸೆಲೆಕ್ಟ್ ಮಾಡೋಣ. ನಾನಿಲ್ಲಿ ಹೈ ಅನ್ನೋ ವ್ಯಾಲ್ಯೂ ಅಂದ್ರೆ ಇದನ್ನ ಫಿಲ್ಟರ್ ಮಾಡ್ತೀನಿ. ನೋಡಿ, ಸೇಲ್ಸ್ ವ್ಯಾಲ್ಯೂ ಹೋಗಿ ನೋಡಿದ್ರೆ ಇಲ್ಲಿ ನೋಡಿ 5000ಕ್ಕಿಂತ ಎಲ್ಲ ಹೆಚ್ಚಿನ ವ್ಯಾಲ್ಯೂ ಇಲ್ಲ, ಅಂದ್ರೆ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಮೀಡಿಯಂ ತಗೋತೀನಿ. ನೋಡಿ, ಮೀಡಿಯಂ ಅಂತ ಕೊಟ್ರೆ 2000ದಿಂದ 5000ವರೆಗೂ ವ್ಯಾಲ್ಯೂಸ್ ಇದೆ. ಸೊ ಇದು ಕರೆಕ್ಟ್ ಇದೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಲೋ ಸೆಲೆಕ್ಟ್ ಮಾಡ್ತೀನಿ. ಲೋ ಸೆಲೆಕ್ಟ್ ಮಾಡಿದ್ರೆ ನಮಗೆ 2000ಕ್ಕಿಂತ ಕಮ್ಮಿ ಇದೆಯಲ್ಲ ಅದೆಲ್ಲ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ. ನೋಡಿ ಈ ತರ. ಓಕೆ, ಅಂದ್ರೆ ನನಗೆ ಇಲ್ಲಿ ನಾನು ಏನ್ ಫಾರ್ಮುಲಾ ಬರ್ದಿದ್ದೀನಿ ಕರೆಕ್ಟ್ ಆಗಿದೆ, ಹೈ, ಮೀಡಿಯಂ ಮತ್ತೆ ಲೋ. ಸರಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ಸ್ಗೆ ಹೋಗ್ತೀನಿ. ನನಗೆ ಇಲ್ಲಿ ಆ ರಿಪೋರ್ಟ್ಸ್ ಬರಬೇಕು. ಇಲ್ಲಿ ನಾನು ಏನು ಕ್ಯಾಟಗರೈಸ್ ಮಾಡಿದ್ದೆ ಹೈ, ಮೀಡಿಯಂ, ಲೋ ಇಲ್ಲಿ ಬರ್ಬೇಕು ನಿಮಗೆ. ನಾನು ಹೋಗ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಸ್ಟೇಟಸ್ ಅಂತಿದೆ ನೋಡಿ, ಸ್ಟೇಟಸ್ ಕಾಲಮ್ ಅಂತ ಇದೆಯಲ್ಲ, ಇದನ್ನ ನಾನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಚೆಕ್ ಮಾಡೋಣ ಈಗ ಈ ರಿಸಲ್ಟ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ. ಫಸ್ಟ್ ರೋ ಅಲ್ಲೇನೆ ತಪ್ಪನ್ಬಿಡ್ತು. 2000ಕ್ಕಿಂತ ಕಮ್ಮಿ ಇದ್ರೆ ಲೋ ಬರ್ಬೇಕು. ಇಲ್ಲಿ 3,67,000 ಇದೆ. ಇಲ್ಲಿ ನೋಡಿ ಲೋ ಅಂತ ಬಂತು. ಇಲ್ಲಿ ನೋಡಿ ಇದು ಮೀಡಿಯಂ ಅಂತ ಬಂತು. ಆಲ್ಮೋಸ್ಟ್ ಎಲ್ಲಾ ಕಡೆನೂ ರಿಸಲ್ಟ್ಸ್ ತಪ್ಪೇ ಇದೆ. ಇದೊಂದು ಮಾತ್ರ ಹೈ ಅಂತ ಇದೆ. 5,000ಕ್ಕಿಂತ ಜಾಸ್ತಿ ಇದ್ರೆ ಹೈ ಬರ್ಬೇಕು, ಇಲ್ಲಿ ಬಂದಿದೆ ಕಂಪ್ಲೀಟ್ ರಾಂಗ್ ಇದೆ. ನಾನು ನಿಮ್ಗೆ ಒಂದು 30 ಸೆಕೆಂಡ್ಸ್ ಕೊಡ್ತೀನಿ. ಯಾವ ಕಾರಣಕ್ಕೆ ಇಲ್ಲಿ ರಾಂಗ್ ಬಂದಿದೆ, ರಿಸಲ್ಟ್ಸ್ ಕರೆಕ್ಟ್ ಬರ್ತಲ್ಲ, 30 ಸೆಕೆಂಡ್ಸ್ ನೀವು ಆನ್ಸರ್ ಮಾಡಿ. ಆಮೇಲೆ ನಾನು ಹೇಳ್ತೀನಿ ಹೆಂಗ್ ಕರೆಕ್ಟ್ ಮಾಡಬೇಕು ಅಂತ. 30 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಬೇಡ. ಗೊತ್ತಿಲ್ಲ, ಗೊತ್ತಿಲ್ಲ ಅಂದ್ರೆ ನೋ ಐಡಿಯಾ ಅಂತ ಹಾಕಿ ಅಥವಾ ಏನೋ ಒಂದು ಹಾಕಿ. ಬೇಸ್ಡ್ ಆನ್ ದ ಸಮ್ ಆಫ್ ಸ್ಟೇಟ್ಸ್. ಓಕೆ, ಯಾರೋ ಒಬ್ರು ಪುನೀತ್ ಏನೋ ಒಂದು ಆನ್ಸರ್ ಹೇಳಿದ್ರು, ರೈಟ್ ರಾಂಗ್ ಅದಾದ್ಮೇಲೆ ನೋಡೋಣ. ಡೇಟಾ ಇಸ್ ನಾಟ್ ಮ್ಯಾಚಿಂಗ್. ಓಕೆ, ವಿಜೇತ್ ಒಂದು ಆನ್ಸರ್ ಕೊಟ್ಟರು. ಈಸ್ ಇಟ್ ಬಿಕಾಸ್ ಆಫ್ ಡೆಸಿಮಲ್ಸ್? ಓಕೆ, ದೇರ್ ಈಸ್ ನೋ ಮೆಷರ್ ಸರ್. ಓಕೆ, ನೋ ಐಡಿಯಾ ಸರ್. ಓಕೆ ಫೈನ್, ನೋ ಗೊತ್ತಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಆಯ್ತಾ. ಗೊತ್ತಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಯಾವತ್ತೂ ನಾಚಿಕೆ ಪಟ್ಕೋಬಾರ್ದು. ಓಕೆನಾ, ರೈಟ್. ಓಕೆ, ಸೊ ಇವಾಗ ಇದಕ್ಕೆ ಏನ್ ಆನ್ಸರ್ ಅಂತ ನಾನು ಹೇಳ್ತೀನಿ. ಓಕೆ ಫೈನ್, ಇವಾಗ ಮೆಸೇಜ್ ಮಾಡೋ ಸ್ಟಾಪ್ ಮಾಡಿ, ಎಲ್ಲರೂ ಮೆಸೇಜ್ ಮಾಡೋ ಸ್ಟಾಪ್ ಮಾಡಿ. ಇಲ್ಲಿ ಹೋಗ್ತೀನಿ ಇವಾಗ. ನೋಡಿ, ನಾನು ನಿಮ್ಗೆ ಹೇಳ್ದೆ ಇಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ ನಮಗೆ ಈ ಟೇಬಲ್, ಈ ಕ್ಯಾನ್ವಸ್ ಅಲ್ಲಿ ಈ ಟೇಬಲ್ ಅಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ ಆಗ್ರಿಗೇಟ್ ವ್ಯಾಲ್ಯೂಸ್.
ಬಟ್ ನಾವು ಇಲ್ಲಿ ಚೆಕ್ ಮಾಡ್ತಾ ಇರತಕ್ಕಂಥದ್ದು ಇಂಡಿವಿಜುವಲ್ ವ್ಯಾಲ್ಯೂಸ್ ಸೆಲ್ ಬೈ ಸೆಲ್, ಆಯ್ತಾ. ಸೊ ಇಂಥ ಟೈಮಲ್ಲಿ ನಾನು ಏನು ಮಾಡ್ಬೇಕು ಗೊತ್ತಾ, ಮತ್ತೆ ಇಲ್ಲಿ ಟೇಬಲ್ಗೆ ಹೋಗ್ತೀನಿ, ಟೇಬಲ್ ಟೂಲ್ಸ್ಗೆ ಹೋಗ್ತೀನಿ, ಇಲ್ಲಿ ಮೆಷರ್ ಅಂತ ತಗೋತೀನಿ. ಯಾಕೆಂದ್ರೆ ನಾನು ಚೆಕ್ ಮಾಡ್ತಾ ಇರೋದು ಅಗ್ರಿಗೇಟ್ ವ್ಯಾಲ್ಯೂಸ್ ಮೇಲೆ, ಈ ವ್ಯಾಲ್ಯೂಸ್ ಮೇಲಲ್ಲ, ಅಂದ್ರೆ ಇಂಡಿವಿಜುವಲ್ ವ್ಯಾಲ್ಯೂಸ್ ಮೇಲಲ್ಲ. ಈಗ ಅದೇ ಸ್ಟೇಟಸ್ ಅಂತ ಕೊಡ್ತೀನಿ, ಬಟ್ ಮೆಷರ್ ಅಂತ ಕೊಡ್ತೀನಿ, ಆಯ್ತಾ. ಈಕ್ವಲ್ಸ್, ಅದೇ ಇಫ್ ಕಂಡೀಷನ್ ಬರೀತೀನಿ. ಲಾಜಿಕಲ್ ಟೆಸ್ಟ್ ಕೇಳುತ್ತೆ, ಬರೀ ಸೇಲ್ಸ್ ಕೊಡಲ್ಲ ಈ ಸತಿ, ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ. ಸಮ್ ಆಫ್ ಸೇಲ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000, ಅದೇ ವ್ಯಾಲ್ಯೂಸೇ ಕೊಡೋಣ, ಹೈ ಅಂತ ಇರ್ಬೇಕು. ಇಫ್ ಸಮ್ ಆಫ್ ಸೇಲ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 2000, ಮೀಡಿಯಂ ಅಂತ ಕೊಡ್ತೀನಿ. ಇಲ್ಲ ಅಂದ್ರೆ ಲೋ ಅಂತ ಕೊಡ್ತೀನಿ. ನೋಡಿ, ನಾನು ಹೋದ್ ಸರಿ ಬರ್ದಿದ್ದ ಫಾರ್ಮುಲಾಗು ಈ ಸತಿ ಬರ್ದಿದ್ದ ಫಾರ್ಮುಲಾಗು, ಹೋದ್ ಸರಿ ನಾನು ಬರೀ ಸೇಲ್ಸ್ ಅಂತ ತಗೊಂಡಿದ್ದೆ, ಸರಿ ಸಮ್ ಆಫ್ ಸೇಲ್ಸ್ ಅಂತ ತಗೊಂಡಿದ್ದೀನಿ. ಎಂಟರ್ ಅಂತ ಕೊಡ್ತೀನಿ, ಒಂದು ಮೆಷರ್ ಕ್ರಿಯೇಟ್ ಆಯ್ತು. ಓಕೆ, ಈಗ ನಾನು ಇಲ್ಲಿ ಹೋಗ್ತೀನಿ, ಈ ಕಾಲಮ್ ಇದೆಯಲ್ಲ ಇದನ್ನ ತೆಗೆದ್ಬಿಡೋಣ, ಇಲ್ಲಿ ಸ್ಟೇಟಸ್ ಕಾಲಮ್, ಅದಕ್ಕೆ ಬದಲು ಮೆಷರ್ ತಗೋತೀನಿ. ಈಗ ನೋಡಿ, ಹೈ ಅಂತಿದೆಯಲ್ಲ, ಇಲ್ಲಿವರೆಗೂ ನೋಡೋಣ, 5000ಕ್ಕಿಂತ ಜಾಸ್ತಿ ಇದ್ರೆ ಹೈ. ನೋಡಿ, 2000ದಿಂದ 5000ವರೆಗೂ ಮೀಡಿಯಂ, 2000ಕ್ಕಿಂತ ಕಮ್ಮಿ ಇದ್ರೆ ಲೋ. ನೋಡಿ, ಸೊ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಾನು ಯಾವಾಗ ಮೆಷರ್ ಯೂಸ್ ಮಾಡಬೇಕು, ಯಾವಾಗ ಕಾಲಮ್ ಯೂಸ್ ಮಾಡಬೇಕು ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ, ಅಕಸ್ಮಾತ್ ಏನಾದ್ರು ನಾನು ಇಲ್ಲಿ ಟೇಬಲ್ ಅಲ್ಲಿ ಒಂದು ಕಾಲಮ್ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಕ್ಯಾಲ್ಕುಲೇಷನ್ಸ್ ಆಗಬೇಕು ಅಂದ್ರೆ ದಯವಿಟ್ಟು ಕಾಲಮ್ಸ್ ಅನ್ನ ಯೂಸ್ ಮಾಡಿ. ಇಲ್ಲಿ ಕ್ಯಾನ್ವಸ್ ಅಲ್ಲಿ ಅಗ್ರಿಗೇಟ್ ಆಗಿರ್ತಕ್ಕಂಥ ವ್ಯಾಲ್ಯೂಸ್, ಅದ ಅಗ್ರಿಗೇಟ್ ಮಾಡೋದಕ್ಕೆ ನಾನು ಏನಾದ್ರು ಫಾರ್ಮುಲಾಸ್ ಬರೀಬೇಕು ಅಂದ್ರೆ ಮೆಷರ್ ಯೂಸ್ ಮಾಡ್ತೀನಿ, ಅಷ್ಟೇ ಸಿಂಪಲ್. ಈ ಲಾಜಿಕ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಕಾಲಮ್ ಮತ್ತೆ ಮೆಷರ್ ಯಾವಾಗ ಯೂಸ್ ಮಾಡ್ಬೋದು ಅಂತ ಈಸಿ ಗೊತ್ತಾಗ್ತದೆ. ನೋಡಿ, ಇಫ್ ಕಂಡೀಷನ್ ನಾನು ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಲ್ಲಿ ಯೂಸ್ ಮಾಡಿದೆ, ಮೆಷರ್ಸ್ ಅಲ್ಲಿ ಯೂಸ್ ಮಾಡಿದೆ. ಒಂದು ಕಡೆ ಇಲ್ಲಿ ನನಗೆ ರಿಸಲ್ಟ್ಸ್ ಕರೆಕ್ಟಾಗಿ ಬರ್ತಿದೆ ಕಾಲಮ್ಸ್ ಯೂಸ್ ಮಾಡಿದಾಗ, ಬಟ್ ಅದೇ ನಾನು ಕಾಲಮ್ನ ಇಲ್ಲಿ ಯೂಸ್ ಮಾಡಿದಾಗ ಸರಿ ಬರ್ತಿರಲಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಮೆಷರ್ ಯೂಸ್ ಮಾಡಿದೆ. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತಿರಬೇಕು. ಇಲ್ಲಿ ಪೈವಟ್ ಟೇಬಲ್ ಮಾಡಿದಾಗ ನೋಡಿ, ಇಲ್ಲೂ ಕೂಡ ನನಗೆ ತೋರಿಸಿದೆ, ಇಲ್ಲಿ ನೋಡಿ, ಇಲ್ಲೇ ಅಗ್ರಿಗೇಟ್ ತಗೊಂಡ್ರೆ ಬರಲ್ಲ ಅದು. ಕೆಲವರು ಏನ್ ಮಾಡೋದು ಅಂದ್ರೆ, ಆವ್ರೇಜ್ ಚೇಂಜ್ ಮಾಡ್ಬಿಡಿ ಸರ್, ಇದು ಆವ್ರೇಜ್ ಬಂದ್ಬಿಡುತ್ತೆ ಅಂತ. ನೋಡಿ, ಬರಲ್ಲ, ನಿಮ್ಗೆ ಆವ್ರೇಜ್ ಕೊಟ್ಟರು ಕರೆಕ್ಟಾಗಿ ಬರಲ್ಲ. ಯಾಕಂದ್ರೆ ಆವ್ರೇಜ್ ಫಾರ್ಮುಲಾನೇ, ಆವ್ರೇಜ್ ಕ್ಯಾಲ್ಕುಲೇಷನ್ಸೇ ಬೇರೆ. ನೋಡಿ, ಇಲ್ಲಿ 7.92 ಇದೆ, ಇಲ್ಲಿ -10 ಇದೆ, ತಪ್ಪು, ಆವ್ರೇಜ್ ಬರಲ್ಲ ಇಲ್ಲಿ, ಆಯ್ತಾ. ಸೊ ಈ ರೀತಿ ನಾವು ಈ ಕಾಲಮ್ಸ್ ಮತ್ತೆ ಮೆಷರ್ಸ್ ಅನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ. ಇದರಲ್ಲಿ ನಿಮ್ಗೆ ಇನ್ನೂ ಒಂದಿದೆ, ಬಟ್ ಏನಂದ್ರೆ ಡೇಟಾ ಮಾಡ್ಲಿಂಗ್ ನಿಮ್ಗೆ ಆಗಿಲ್ಲ. ಅದನ್ನ ಡೇಟಾ ಮಾಡ್ಲಿಂಗ್ ನಾನು ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ಇನ್ನು ಮೆಷರ್ಸ್ ಅನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಕಾಲಮ್ಸ್ ಹೆಂಗ್ ಯೂಸ್ ಮಾಡ್ಬೋದು ಅದನ್ನು ನಾಳೆ ಮಾಡೋಣ. ಬಟ್ ಇವಾಗ ಇನ್ನೂ ಒಂದು ಫಾರ್ಮುಲಾ ಇದೆ, ಟೇಬಲ್ಸ್ ಅನ್ನ ಯಾವ ರೀತಿ ಮಾಡೋದು ಅಂತ. ಇದು ಟೇಬಲ್ಸ್. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಡೇಟಾ ಮಾಡಲ್ ಅಂತ, ಅದಿದು ರಿಲೇಟೆಡ್, ಇದು ನಾಳೆ ಮಾಡೋಣ. ಯಾಕೆಂದ್ರೆ ನಿಮ್ಗೆ ಡೇಟಾ ಮಾಡ್ಲಿಂಗ್ ಗೊತ್ತಿರಬೇಕು, ಅದನ್ನ ನಾಳೆ ಮಾಡಿಸ್ತೀನಿ. ಬಟ್ ಇಲ್ಲಿ ಟೇಬಲ್ ಫಂಕ್ಷನ್ಸ್ ಹೆಂಗ್ ವರ್ಕ್ ಮಾಡೋದು ನೋಡಿ. ಈಗ ಇಲ್ಲಿ ಎಷ್ಟೊಂದು ಟೇಬಲ್ಸ್ ಇದಾವೆ, ಈ ಟೇಬಲ್ ಇದೆ, ಈ ಟೇಬಲ್ ಅಲ್ಲಿ ನನಗೆ ಇನ್ನೂ ಒಂದು ಟೇಬಲ್ ಕ್ರಿಯೇಟ್ ಆಗಬೇಕು. ಈ ಡೇಟಾ ತಗೊಂಡು ನೋಡಿದ್ರೆ ಒಂದು ಡೇಟಾ ಟೇಬಲ್ ಇದೆ, ಒಂದು 9000ಕ್ಕಿಂತ ಹೆಚ್ಚು ರೆಕಾರ್ಡ್ಸ್ ಇದೆ. ನನಗೇನು ಬೇಕಂದ್ರೆ ಈ ಸೇಲ್ಸ್ ವ್ಯಾಲ್ಯೂ ಇದೆಲ್ಲ, ಸೇಲ್ಸ್ ವ್ಯಾಲ್ಯೂ 5000ಕ್ಕಿಂತ ಹೆಚ್ಚಿಗೆ ಇರುವಂಥ ವ್ಯಾಲ್ಯೂಸ್ ಅಷ್ಟೇ ನನಗೆ ಒಂದು ಸಪ್ರೇಟ್ ಟೇಬಲ್ ಆಗಬೇಕು. ಅವನ್ನ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಟೂಲ್ಸ್, ನ್ಯೂ ಟೇಬಲ್ ಅಂತ ಕೊಡ್ತೀನಿ. ನಾನು ನ್ಯೂ ಟೇಬಲ್ ಅಂತ ಕೊಟ್ಟಾಗ ನನಗೆ ಸೇಮ್ ಮೆಷರ್ ಮತ್ತೆ ಕಾಲಮ್ ಬರುತ್ತಲ್ಲ, ಅದೇ ಥರ ಒಂದು ಫಾರ್ಮುಲಾ ಬಾರ್ ಬರುತ್ತೆ. ಬಟ್ ನೋಡಿ, ಇಲ್ಲಿ ಒಂದು ಖಾಲಿ ಟೇಬಲ್ ಬರುತ್ತೆ, ಯಾಕಂದ್ರೆ ನಾನು ಇವಾಗ ಹೊಸ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಟೇಬಲ್ ಏನಂದ್ರೆ ಫಿಲ್ಟರ್ 5000 ಅಂತ ಒಂದು ಟೇಬಲ್ ನೇಮ್ ಕೊಡ್ತೀನಿ. ಈಕ್ವಲ್ಸ್, ನೋಡಿ ಎಷ್ಟು ಈಸಿ ಅಂದ್ರೆ ಫಿಲ್ಟರ್ ಅಷ್ಟೇ.
ಟೇಬಲ್ ಏನ್ ಕೇಳುತ್ತೆ, ಯಾವ್ದದು ಡೇಟಾ ಟೇಬಲ್, ಇದು ಇದೆಲ್ಲ ಇದು ಡೇಟಾ ಟೇಬಲ್, ಕಾಮ ಫಿಲ್ಟರ್ ಎಕ್ಸ್ಪ್ರೆಷನ್ ಕೇಳುತ್ತೆ. ನಾನೇನ್ ಮಾಡಬೇಕು, ಸೇಲ್ಸ್ ಕಾಲಮ್ ಇದೆಯಲ್ಲ ಅದರಲ್ಲಿ 5,000ಕ್ಕಿಂತ ಹೆಚ್ಚಿಗೆ ಇರುವಂತ ಸೇಲ್ಸ್ ವ್ಯಾಲ್ಯೂ ಮಾತ್ರ ಸಪರೇಟ್ ಟೇಬಲ್ ಬೇಕು. ನಾನು ಏನ್ ಮಾಡ್ತೀನಿ, ಸೇಲ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5,000, ಇದು ನನ್ನ ಎಕ್ಸ್ಪ್ರೆಷನ್ ಅಷ್ಟೇ. ಎಂಟರ್ ಅಂತ ಕೊಡ್ತೀನಿ ನೋಡಿ, ಹೊಸ ಟೇಬಲ್ ಒಂದು ಕ್ರಿಯೇಟ್ ಆಗ್ಬಿಡ್ತು. ಇದು ಎಲ್ಲಿರುತ್ತಪ್ಪ ಅಂದ್ರೆ ನೋಡಿ, ಇಲ್ಲಿ ಬಂತು, ಇಲ್ಲಿ ನೋಡಿ ಫಿಲ್ಟರ್ 5,000 ಅಂತ ಹೊಸ ಟೇಬಲ್ ಬಂದ್ಬಿಡ್ತು. ಸೊ ನಾನು ಒಂದು ಹೊಸ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಫಾರ್ಮುಲಾಸ್ ಅನ್ನು ಯೂಸ್ ಮಾಡ್ತೀನಿ. ಇದು ಫಿಲ್ಟರ್ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಈ ಟೇಬಲ್ ಅಲ್ಲಿ ನನಗೆ ಟಾಪ್ 10 ವ್ಯಾಲ್ಯೂಸ್ ಬೇಕು. ಏನಪ್ಪ ಟಾಪ್ 10 ಅಂದ್ರೆ, ಇಲ್ಲಿ ಬಂದಿರೋದು ಯಾವ್ದೆಲ್ಲ ಸೇಲ್ಸ್ ವ್ಯಾಲ್ಯೂ 5,000ಕ್ಕಿಂತ ಜಾಸ್ತಿ ಇರೋವಂಥದ್ದು. ಸೊ ಇಲ್ಲಿ 10 ಇರ್ಬೋದು, 100 ಇರ್ಬೋದು, 1,000 ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ ಬೇಕಾಗಿರೋದು ಟಾಪ್ 10 ವ್ಯಾಲ್ಯೂಸ್. ಅಂದ್ರೆ ಇವಾಗ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಇದೆಯಲ್ಲ, ಸೇಲ್ಸ್ ವ್ಯಾಲ್ಯೂ ಮೇಲೆ ಯಾವ್ದು ಹೈಯೆಸ್ಟ್ ಇದೆ ಅಲ್ಲಿಂದ ಒಂದು 10 ರೆಕಾರ್ಡ್ಸ್ ಅಷ್ಟೇ ಸಪರೇಟ್ ಟೇಬಲ್ ಬೇಕು. ನೋಡಿ, ನ್ಯೂ ಟೇಬಲ್ ಅಂತ ಕೊಡ್ತೀನಿ. ನ್ಯೂ ಟೇಬಲ್ ಕೊಟ್ಬಿಟ್ಟು ಇಲ್ಲಿ ನಾನೇನ್ ಮಾಡ್ತೀನಿ, ಗೆಟ್ ಟಾಪ್ 10 ಅಂತ ಕೊಡ್ತೀನಿ. ಫಾರ್ಮುಲಾ ನೋಡಿ, ಟಾಪ್ ಎನ್ ಅಷ್ಟೇ. ಎಷ್ಟು ಬೇಕು ನನಗೆ, 10 ರೆಕಾರ್ಡ್ಸ್ ಬೇಕು, ಕೊಡ್ತೀನಿ ಎನ್ ವ್ಯಾಲ್ಯೂ. ಟೇಬಲ್ ಯಾವುದು, ಡೇಟಾ ಟೇಬಲ್, ಕಾಮ ಆರ್ಡರ್ ಬೈ ಎಕ್ಸ್ಪ್ರೆಷನ್ ಯಾವ ಕಾಲಮ್ ಮೇಲೆ, ಸೇಲ್ಸ್ ಕಾಲಮ್ ಮೇಲೆ, ಕಾಮ ಯಾವ ಆರ್ಡರ್ ಬೇಕು ನನಗೆ, ಅಸೆಂಡಿಂಗ್ ಡಿಸೆಂಡಿಂಗ್. ನೋಡಿ 0 1 ಅಸೆಂಡಿಂಗ್ ಡಿಸೆಂಡಿಂಗ್ ಫಾಲ್ಸ್ ಟ್ರೂ, ಯಾವ್ದು ಬೇಕಾದ್ರೂ ತಗೋಬೋದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಿಸೆಂಡಿಂಗ್ ಅಂತ ತಗೋತೀನಿ. ಯಾಕೆ ಅಂತಂದ್ರೆ ಇದು ನಂಬರ್ ಕಾಲಮ್, ನನಗೆ ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರ್ಬೇಕು. ಎಂಟರ್ ಅಂತ ಕೊಡ್ತೀನಿ ನೋಡಿ, 10 ವ್ಯಾಲ್ಯೂಸ್ ಬಂತಾ. ಇಲ್ಲಿ ನನಗೆ ನೀವು ಚೆಕ್ ಮಾಡಿದ್ರೆ ಸೇಲ್ಸ್ ವ್ಯಾಲ್ಯೂ ನೋಡಿ, ಈ ಸೇಲ್ಸ್ ವ್ಯಾಲ್ಯೂ ಏನಿದೆ ನೋಡಿ, 10 ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ, ಹೈಯೆಸ್ಟ್ ಲೋಯೆಸ್ಟ್ ಮಾಡಿದ್ರೆ ನಾವು ಈ ರೀತಿ ನಾವು ಈ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ನಾನು ಏನ್ ಮಾಡಿದೀನಿ, ಒಂದಷ್ಟು ಟೇಬಲ್ಸ್ ಅನ್ನ ಕೊಟ್ಟಿದ್ದೀನಿ, ಬೇಕಾದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯ್ತಾ. ನಿಮ್ಗೆ ಇನ್ನೊಂದು ಏನಂದ್ರೆ ರಿಲೇಟೆಡ್ ನಾಳೆ ಹೇಳ್ಕೊಡ್ತೀನಿ, ಅದು ಸ್ವಲ್ಪ ಲುಕ್ಅಪ್ ಫಾರ್ಮುಲಾಸ್ ಎಲ್ಲ ಬೇಕು, ಅದನ್ನ ನಿಮ್ಗೆ ನಾಳೆ ಮಾಡ್ತೀನಿ. ಓಕೆ. ಬಟ್ ದಯವಿಟ್ಟು ಈಗ ಹೇಳಿರೋ ಕಾನ್ಸೆಪ್ಟ್ಸ್, ನಾನು ಇವಾಗ ಹೇಳಿರೋದು ಬರೀ ಕಾನ್ಸೆಪ್ಟ್ಸ್, ಒಂದ್ 2-3 ಎಕ್ಸಾಂಪಲ್, ಲೆಟ್ಸೆ ಒಂದು 5-6 ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ನಿಮಗೆ 250 ಫಾರ್ಮುಲಾಸ್ ಗಿಂತ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತದೆ, ನಮ್ಮ ಯೂಟ್ಯೂಬ್ ಚಾನಲ್, ಓಕೆ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ ಡೀಟೇಲ್ ಆಗಿ ಡ್ಯಾಕ್ಸ್ ಬಗ್ಗೆನೆ ಸಪರೇಟ್ ಒಂದು ಸೀರೀಸ್ ಮಾಡಿದ್ದೀನಿ. ಒಂದು ನಿಮಿಷ, ಯೂಟ್ಯೂಬ್ ಅಲ್ಲಿ ಸಪರೇಟ್ ಒಂದು ಸೀರೀಸ್ ಅನ್ನೇ ಮಾಡಿದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನ ಈಸಿ ನೋಡ್ಕೋಬಹುದು. ನೋಡಿ ಇಲ್ಲಿದೆ ಅದು ವಿಡಿಯೋಸ್, ನಿಮ್ಗೆ ಪ್ಲೇ ಲಿಸ್ಟ್ ತೋರಿಸ್ಬಿಡ್ತೀನಿ. ನೀವು ಬೇಕಾದ್ರೆ ಸ್ಕ್ರಾಚ್ ಇಂದ, ಆಯ್ತಾ, ಬೇಸಿಕ್ ಇಂದ ನಾನು ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಹೋದ್ರೆ ನೋಡಿ, ಕಂಪ್ಲೀಟ್ ಡ್ಯಾಕ್ ಸೀರೀಸ್ 38 ವಿಡಿಯೋ ಮಾಡಿದ್ದೀನಿ. ಇನ್ನೂ ಹೆಚ್ಚಿಗೆ ಮಾಡಬೇಕಿತ್ತು. ಸಡನ್ ಆಗಿ ನನಗೆ ಬೇರೆ ಏನೋ ಕೆಲಸ ಬಂತು ಅಂತ ಸ್ವಲ್ಪ ನಾನು ಅದನ್ನ ಸ್ಟಾಪ್ ಮಾಡಿದ್ದೀನಿ. ಇಲ್ಲೋದ್ರೆ ನೋಡಿ, ನಿಮಗೆ ಬೇಸಿಕ್ ಇಂದ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿದೆ ಇದು, ಓಕೆನಾ. ಎಲ್ಲ ಫಂಕ್ಷನ್ಸ್ ಇದೆ, ಬೇಸಿಕ್ ಇದೆ ನೋಡಿ, ಆಯ್ತಾ. ಇದನ್ನ ನೀವು ನೋಡಿ ಕಲ್ತ್ಕೋಬಹುದು. ಅಕಸ್ಮಾತಾಗಿ ನಮ್ದು ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ವರ್ಷನ್ ಇದೆ. ಇದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಫೈಲ್ಸ್ಗಳು ಇಲ್ಲಿ ಹೋದ್ರೆ, ಆಯ್ತಾ, ನಾನೇನಾದ್ರೆ ಅಕಸ್ಮಾತ್ ಒಂದು ಫೈಲ್ಸ್ ಯೂಸ್ ಮಾಡಿದ್ರೆ ಎಲ್ಲರಿಗೂ ನೋಡಿ, ಇಲ್ಲೋದ್ರೆ ನಿಮ್ಗೆ ಆ ಫೈಲ್ಸ್ಗಳು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲಿ ನೀವು ಹೋಗೋದನ್ನ ಸೇವ್ ಮಾಡ್ಕೊಂಡು ನೋಡಿ, ಆಮ್ಸ್ ಡಿವೈಡ್ ಕೋಶಂಟ್, ಆಯ್ತಾ. ನಿಮ್ಗೇನೋ ಡೇಟಾ ಬೇಕಂದ್ರೆ ಆ ಡೇಟಾ ಕೂಡ ನಾನು ಇಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಆ ಡೇಟಾ ತಗೊಂಡು ನೀವು ವರ್ಕ್ ಮಾಡ್ಬೋದು, ಓಕೆನಾ. ಸೊ ಇದು ಡ್ಯಾಕ್ಸ್. ಇದು ಬಿಟ್ಟು ನಾಳೆ ಕೂಡ ನಾವು ಡ್ಯಾಕ್ಸ್ ಅನ್ನ ಮಾಡೋಣ, ಆದ್ರೆ ಸಿಂಪಲ್ ಆಗಿ ಅಂದ್ರೆ ಡೇಟಾ ಮಾಡಲಿಂಗ್ ಮಾಡ್ತೀವಲ್ಲ ಅಲ್ಲಿ ನಾವು ಇದನ್ನ ಮಾಡೋಣ. ಓಕೆ, ರೈಟ್. ಸೊ ಇಲ್ಲಿ ನಾನು ಇದನ್ನ
ಇವತ್ತು ಸ್ಟಾಪ್ ಮಾಡ್ತೀನಿ. ಒಂದು ನಿಮಿಷ. ಓಕೆ, ಡ್ಯಾಕ್ಸ್ ಫಂಕ್ಷನ್ಸ್ ಲಿಂಕ್. ಒಂದು ನಿಮಿಷ. ಇದ್ರದ್ದು ಸೀರೀಸ್ ನಾನು ಇದ್ರಲ್ಲಿ ಕೊಡ್ತೀನಿ ಬಿಡಿ, ನಿಮಗೆ ಆ್ಯಪಲ್ಲಿ ಹಾಕ್ತೀನಿ. ಓಕೆನಾ? ಇದು ಸೀರೀಸ್. ಓಕೆ, ರೈಟ್. ಇವಾಗ ನಿಮಗೆ ಮೈಕನ್ನು ಎನೇಬಲ್ ಮಾಡಿಕೊಡ್ತೀನಿ. ಯಾರಾದರೂ ಮಾತಾಡೋದಿದ್ರೆ ಮಾತಾಡಿ. ಎಸ್ಪೆಷಲಿ ರಂಜನ್ ಅವರೇ, ನಿಮಗೋಸ್ಕರ ತುಂಬ ಜನ ಕಾಯ್ತಿದ್ದಾರೆ. ನಿಮಗೆ ಜಾಬ್ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಯಿತು. ಆಯಿತಾ? ರಂಜನ್ ಇದ್ದರೆ, ರಂಜನ್ ಸಾಗರ್ ಇದ್ದಾರೆ. ಆಯಿತಾ? ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ನಿಮಗೆ ಜಾಬ್ ಸಿಕ್ಕಿರೋದನ್ನು ಇಲ್ಲಿರೋಂಥ ಹುಡುಗರಿಗೆ ನೀವು ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಮತ್ತು ಯಾವ ರೀತಿ ಜಾಬನ್ನು ನೀವು ತೊಗೊಂಡ್ರಿ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಕೂಡ ಅದೇ ರೀತಿ ಕೆಲವೊಂದು ಟಿಪ್ಸನ್ನು ತೊಗೊಂಡು ಅವರು ಕೂಡ ಟ್ರೈ ಮಾಡ್ಬೋದು. ಅಥವಾ ನಾವೇನಾದ್ರೂ ಹೆಲ್ಪ್ ಮಾಡೋಕ್ಕಾದ್ರೆ ನಮ್ಮ ಕಡೆಯಿಂದ ಕೂಡ ಹೆಲ್ಪ್ ಮಾಡಿ. ರಂಜನ್, ಓವರ್ ಟು ಯು. ಸರ್, ಹಿಂಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ನಾನು. ವೆರಿ ಗುಡ್. ಓಕೆ. ಸುಮ್ಮನೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ದೇ ಸೆಲ್ಫ್ ಬಿಸ್ನೆಸ್ ಇತ್ತು, ಹ್ಞೂ ಅದರಲ್ಲಿ ವರ್ಕ್ ಮಾಡ್ತಿದ್ದೆ. ಹ್ಞೂ ಇಲ್ಲೇ ರೀಸೆಂಟು ಸ್ವಲ್ಪ ಜನನ್ ಕೇಳಿದೆ, ಸ್ಮಾಲ್ ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಬೇಕು, ನನ್ಗೆ ಎಲ್ಲಾನ ಇದ್ ಮಾಡಿ ಅಂತ. ಅವಾಗ ಇಮಿಡಿಯೇಟ್ ಕೊಟ್ರು. ಸಂಡೇ ಕಾಲ್ ಬಂತು. ಹ್ಞೂ ಆ ಹಿಂಗೆ ಇದು ಆಯ್ತು, ಇಂಟರ್ವ್ಯೂ ಆಯ್ತು, ಕಾಲಲ್ಲೇ ಆಯ್ತು ಇಂಟರ್ವ್ಯೂ. ನಿಮ್ಗೆ ಏನ್ ಓಕೆ. ಬರುತ್ತೆ ಅಂತ ಕೇಳಿದ್ರು. ಹ್ಞೂ ಆ ನೆನ್ನೆ ನೀವು ಮಾಡಿದ್ರಲ್ಲ ಸರ್ ವಿಜುವಲೈಸೇಷನ್, ಹಾಂ ಅದೇ ಎಕ್ಸಾಮ್ ಕೊಟ್ಟೆ ಇವತ್ತು. ಓಕೆ. ಓಕೆ. ಅದು ಓಕೆ ಕರೆಕ್ಟ್ ಅಂದ್ರು. ಹ್ಞೂ ಆಮೇಲೆ ಸೆಲೆಕ್ಟ್ ಮಾಡಿದ್ರು. ಓಕೆ. ಇನ್ನ ನಿಮ್ಗೆ ಏನೇನ್ ಬರುತ್ತೆ ಅಂತ ಕೇಳಿದ್ರು. MS ಓಕೆ. ಎಕ್ಸೆಲ್ ಬರುತ್ತೆ ಅಂದೆ, ಟ್ಯಾಬ್ಲೋ ಬರುತ್ತೆ ಅಂದೆ. ಸೂಪರ್. ಓಕೆ, ಯು ಆರ್ ಸೆಲೆಕ್ಟೆಡ್ ಅಂತ ಅಂದ್ರು. ಆ ಇದು ಮಾರ್ಕೆಟಿಂಗ್ ಮೇಲೆ ಮಾಡ್ತಾ ಇದೀನಿ ಸರ್ ಇದು. ಓಕೆ. ಅಲ್ಲ, ನಿಮಗೆ ಹ. ನಾನು ಒಂದು ಹೇಳ್ತೀನಿ, ನಿಮಗೆ ಇದು ಅದೃಷ್ಟ ಅಂತಲೇ ನಾನು ಹೇಳ್ಬೋದು. ಯಾಕೆಂದರೆ ತುಂಬ ಜನ ಪವರ್ BI ಕಲಿತು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇಂಟರ್ವ್ಯೂಸಲ್ಲಿ ಅಟೆಂಡ್ ಮಾಡೇ ಸಿಕ್ಕಿಲ್ಲ. ಆಯಿತಾ? ನಾನು ನಿಜಕ್ಕೂ ಹ. ಹೇಳ್ತೀನಿ ರಂಜನ್ ಅವರೇ, ಇದು ಒಂದು ಅಂದರೆ ನಿಮ್ಗೆ ನನಗೆ ತುಂಬ ಸಂತೋಷ ಆಯ್ತು. ಆಯಿತಾ? ಅದರಲ್ಲೂ ಹ. ಸದ್ಯ ನಿಮಗೆ ಇಂಟರ್ವ್ಯೂ ಬಂದಿದ್ದಕ್ಕೂ ನಾವು ಈ ಕ್ಲಾಸಸ್ ತೊಗೊಂಡಿದ್ದಕ್ಕೂ ಒಂಥರ ಹೆಂಗಿತ್ತು ಅಂದರೆ, ಅದು ಕೋಇನ್ಸಿಡೆನ್ಸ್ ಏನೋ ಆಗಿ ನಿಮಗೆ ಈ ಕೆಲಸ ಸಿಕ್ಕಿದ್ದು ನಿಜಕ್ಕೂ ನಂಗೆ ತುಂಬ ಸಂತೋಷ ಆಯ್ತು. MNC ಗೆ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಸರ್, ಅದಕ್ಕೆ ಸ್ಮಾಲ್ ಕಂಪ್ನಿಲಿ ಆಯ್ತಮ್ಮ, ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ನೋಡಿ ರಂಜನ್, ಮತ್ತೆ ಇಲ್ಲಿರೋ ಎಲ್ಲರಿಗೂ ನಾನು ಹೇಳೋದು, MNC ಆಗಲಿ ಚಿಕ್ಕ ಕಂಪ್ನಿ ಆಗಲಿ, ಆಯಿತಾ, ನಿಮಗೆ ಮೇಯ್ನ್ ಬೇಕಾಗಿರೋದು ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ರೈಟ್? ಈಗ ನಿಮ್ಗೆ ಏನು ಕೆಲಸ ಸಿಕ್ಕಿದೆಯಲ್ಲ, ದಯವಿಟ್ಟು ರಂಜನ್ ಅವರೇ ಈ ಎಲ್ಲ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ. ಆಯಿತಾ? ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡಿ, ಎಲ್ಲ ನಾಲೆಜನ್ನು ತಗೊಳ್ಳಿ. ಅದಾದಮೇಲೆ ನಾನು ಹೇಳ್ತಾ ಇರೋದು ಇನ್ ಡೆಪ್ತ್ ಆಫ್ ಪವರ್ BI ನಾನು ಮಾಡ್ತೀನಿ ಅಂತ ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ. ಅದನ್ನು ಕೂಡ ಅಟೆಂಡ್ ಮಾಡಿ. ಅದ್ರ ಜೊತೆಗೆ ನಮ್ಮ ಓಕೆ ಸರ್. ಯೂಟ್ಯೂಬಲ್ಲಿ ಎಲ್ಲ ಟಾಪಿಕ್ಸನ್ನು ನಾನು ಡೀಟೇಲಾಗಿ ನಾನು ಕೊಟ್ಟಿದ್ದೀನಿ, ಅದನ್ನು ಕಲ್ತ್ಕೊಳ್ಳಿ. ಹಾ ಸರ್. ಆಯಿತಾ? ದಯವಿಟ್ಟು ಎಸ್. ಕಲ್ತ್ಕೊಳ್ಳಿ. ನಿಮಗೆ ಏನೇ ಹೆಲ್ಪ್ ಬೇಕಿದ್ರು ನನಗೆ ಫೋನ್ ಮಾಡಿ. ನನಗೆ ನಿಜಕ್ಕೂ ಓಕೆ ತುಂಬ ಸಂತೋಷ ಆಯಿತು. ಆಮೇಲೆ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು, ತುಂಬ ಜನ, ಹಾ ಆಯಿತಾ, ಸರ್. ಇಲ್ಲಿ ಫಸ್ಟ್ ದಿನ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ತುಂಬ ಕಮ್ಮಿ ಜನ ಇದ್ದಾರೆ ಅಂತ ಅಂದಾಗ ಯಾರೋ ಹೇಳಿದ್ರು, ಮೋಸ್ಟ್ ಪ್ರಾಬ್ಲಿ ರೇಣು ಅವ್ರು ಇಲ್ಲ ಅನ್ಸುತ್ತೆ ಇವತ್ತು. ಅವರು ಕೂಡ ಪಾಪ ಹೆಚ್ಚು ಕಮ್ಮಿ 400 ಜನಕ್ಕೆ ಅವರು ನನ್ನ ಕಡೆಯಿಂದ ಅವರು ಇದು ಏನೋ ಮೆಸೇಜ್ ಕಳಿಸಿ ಎಲ್ಲರಿಗೂ ಇದು ಮಾಡಿದ್ರು. ದರ್ಶನ್ ಅವರು ಇದ್ದಾರೆ ಅನ್ಸುತ್ತೆ, ಇದ್ದಾರೆ ದರ್ಶನ್ ಅವರು ಕೂಡ ಬೇರೆ ಬೇರೆ ಕಮ್ಯುನಿಟೀಸ್ಗೆಲ್ಲ ಕಳಿಸಿ ಅಟೆಂಡ್ ಮಾಡಿ ಇದನ್ನ ಅಂತ ಹೇಳಿದ್ರು. ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಆಯಿತಾ? ಇಲ್ಲಿ ಓಕೆ ಲಾಸ್ಟ್ ಸರ್. ಟೈಮ್ ಸಿದ್ದಿಕ್ ಅನ್ನೋರು ಒಬ್ಬರಿಗೆ ಜಾಬ್ ಆಗಿತ್ತು. ಅವರು ಕೂಡ ನಿಮ್ಮ ಥರನೇ ನಮ್ಮ ಕನ್ನಡದಲ್ಲಿ ಅಟೆಂಡ್ ಮಾಡಿ ಫ್ರೀ ಸೆಷನ್ಸ್ ಅಟೆಂಡ್ ಮಾಡಿ ಇವಾಗ ಅವರು ಸೀನಿಯರ್ ಡೇಟಾ ಅನಲಿಸ್ಟ್ ಅಂತಲೂ ಆಗಿದ್ದಾರೆ. ಅದು ಏನೋ ನಮ್ಮ ಓಕೆ ಫ್ರೀ ಸರ್. ಸೆಷನ್ ಅಟೆಂಡ್ ಮಾಡಿ. ಸೊ ಈ ಸರಿ ಕೂಡ ಹಾ ನೀವು ಒಂದು ಜಾಬ್ ತೊಗೊಂಡಿದ್ದೀರ, ನಂಗೆ ತುಂಬ ಖುಷಿ ಆಯಿತು. ಜಾಬ್ ಚಿಕ್ಕದಿರಲಿ ದೊಡ್ಡದಿರಲಿ, ಆಯಿತಾ, ಅಟ್ಲೀಸ್ಟ್ ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಅನುಕೂಲ ಆಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಎಕ್ಸಾಂಪಲ್ ಆಗಬೇಕು. ಸೊ ನಿಮ್ಮ ಕಡೆಯಿಂದ ಏನಾದರೂ ಅಕಸ್ಮಾತ್ ನಾನು ರಿಕ್ವೆಸ್ಟ್ ಮಾಡ್ಕೊತಿರೋದು ಅಷ್ಟೇ, ಆದರೆ ನೋಡಿ ಒಂದು ವಿಡಿಯೋ ಏನಾದರೂ ಮಾಡಿ, ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಈ ಥರ ಒಂದು ಪ್ರೋಗ್ರಾಮಿಂದ ನನಗೆ ಕೆಲಸ ಸಿಕ್ಕಿದೆ ಅಂತ ನೀವು ಇದು ಮಾಡಿದ್ರೆ, ಖಂಡಿತ ಹಾ ಇದನ್ನೆಲ್ಲರಿಗೂ ಸರ್. ನಾನು ತೋರಿಸಿ
ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಕನ್ನಡದಲ್ಲೂ ಕೂಡ ನೀವು ಕಲ್ತ್ರೆ ಈ ತರ ಜಾಬ್ ಆಗ್ಬೋದು ಅಂತ ನಾನು ತೋರಿಸೋದಕ್ಕೆ ಒಂದು Yeah. ಅನುಕೂಲ ಮಾಡ್ಕೊಡಕ್ಕೆ ಆಗುತ್ತೆ ಅಂದ್ರೆ ದಯವಿಟ್ಟು ಮಾಡ್ಕೊಡಿ. ಫೋರ್ಸ್ ಇಲ್ಲ ಆಯ್ತಾ, Yes. ನಿಮ್ಗೆ ಆದ್ರೆ Okay. ಯಾಕಂದ್ರೆ ಇದು ಒಂದು ಎಕ್ಸಾಂಪಲ್ Okay. ಆಗುತ್ತೆ ಅಂತ ಅಷ್ಟೇ. ನಾನು ಮಾಡ್ತಾ ಇದ್ದೀನಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ AI ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ವೆರಿ ಗುಡ್, ಮಾಡಿ ಮಾಡಿ, ತುಂಬಾ ಸಂತೋಷ, ತುಂಬಾ ಸಂತೋಷ ಆಯ್ತಾ. ಯಾಕಂದ್ರೆ ಕನ್ನಡ ಅಂತ ಬಂದಾಗ ನಾವು ಕನ್ನಡದಲ್ಲಿ ಈ ತರ ಒಂದು ಟೆಕ್ನಿಕಲ್ ಕೋರ್ಸ್ ಮಾಡ್ತೀವಿ ಅಂದ್ರೆ ತುಂಬಾ ಜನ ಮುಂದೆ ಬಂದು ಅದನ್ನ ಸಪೋರ್ಟ್ ಮಾಡೋದು ಅಂದ್ರೆ ಕಮ್ಮಿ, ತುಂಬಾ ಕಮ್ಮಿ ಆಯ್ತಾ. ಇಂಥದ್ದು ಏನಾದ್ರು ಒಳ್ಳೇದಾಗಿದೆ ಅಂತಂದ್ರೆ ಬೇರೆಯವ್ರಿಗೆ ಅದೊಂದು ಎಕ್ಸಾಂಪಲ್ ಆಗಿ ಇನ್ನೂ ಹೆಚ್ಚಿನ ಜನ ಬರೋದಕ್ಕೆ ನಮ್ಗೂ ಅನುಕೂಲ ಆಗುತ್ತೆ. ನಮ್ಮ ಉದ್ದೇಶನೇ ಅದು, ಕನ್ನಡದವ್ರು ಜಾಸ್ತಿ IT ಫೀಲ್ಡ್ಗೆ ಹೋಗ್ಬೇಕು ಅಂತ, ಸರಿನಾ. ಸೊ ನಿಮ್ ಕಡೆಯಿಂದ ಅದರ ಒಂದು ವಿಡಿಯೋ ಮಾಡಕ್ ಆದ್ರೆ ನೀವು ಮಾಡಿ ನನಗೆ ಕಳಿಸಿ, ಅದನ್ನ ಸ್ವಲ್ಪ ಎಡಿಟ್ ಮಾಡಿ ನಾನು ಬೇಕಾದ್ರೆ ಅದನ್ನ ಪೋಸ್ಟ್ ಮಾಡ್ತೀನಿ. ಇದರಿಂದ Okay, ಎಲ್ರಿಗೂ sir. ಒಂದು ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ Okay. ಒನ್ಸ್ ಅಗೇನ್ ಹಾರ್ಟಿಲಿ ಕಂಗ್ರಾಚುಲೇಷನ್ಸ್ ರಂಜನ್, ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀರಿ. ನನ್ನ Thank you. ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ. ಇದಾರಲ್ಲ Okay, sir. ಸಿದ್ದಿಕ್, ಇಲ್ಲ ಇದಾರ ನೋಡಿ ಇನ್ನೊಂದು ಎಕ್ಸಾಂಪಲ್ ಸಿದ್ದಿಕ್. ಓಕೆ ರೈಟ್. ಸೊ ಇನ್ನೇನಾದ್ರು ಹೇಳೋದಿದ್ರೆ ಬೇರೆ ಯಾರಾದ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ರಂಜನ್ ನೋಡಿ ಸಿದ್ದಿಕ್ ಏನೋ ಕೇಳ್ತೀರ ಯಾವ ಕಂಪ್ನಿ ಅಂತ. ಎಲ್ಲರ ಪರವಾಗಿ ರಂಜನ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳೋಣ. ಓಕೆ, ಸೊ ಬಾಕಿ ಯಾರಾದ್ರೂ ಮಾತಾಡೋದಿದ್ರೆ ದಯವಿಟ್ಟು ಮಾತಾಡಿ. ಮತ್ತೆ ಇದನ್ನ ಇನ್ಸ್ಪೈರ್ ಆಗಿ ತಗೊಂಡು ಇನ್ನೂ ಹೆಚ್ಚಿಗೆ ಜಾಬ್ ಅನ್ನ ತಗೋಬೇಕು. ಬೇರೆ ನಮ್ಮ ಕನ್ನಡದವರು ಅಥವಾ ಬೇರೆ ಎಲ್ಲಾರು, ಬರೀ ಕನ್ನಡದವ್ರು ಅಷ್ಟೇ ಅಲ್ಲ, ನಮ್ಗೆ ಏನಂದ್ರೆ ಕನ್ನಡದವ್ರು ಹೆಚ್ಚಿಗೆ ಬರಬೇಕು ಅನ್ನೋದು ಅಷ್ಟೇ. ಬೇರೆಯವ್ರು ತಗೋಬಾರ್ದು ಅಂತಲ್ಲ, ಎಲ್ಲಾರ್ಗೂ ಅವಶ್ಯಕತೆ ಇದೆ ಕೆಲಸ. SK ಫ್ಯಾಬ್ರಿಕ್ ಅಂಡ್ ಟ್ರೇಡ್ಸ್. ಓಕೆ, ಮತ್ತೆ ಎಲ್ಲರಿಗೂ ಹೇಳ್ತಾ ಇದೀನಿ, ಜಾಬ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ದಯವಿಟ್ಟು ಅದಕ್ಕೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಏನಂದ್ರೆ ಒಂದ್ ಕೆಲಸ ಸಿಕ್ತಾಗ ಅದ್ ಬಿಡ್ಬೇಕಾದ್ರೆ ಕಂಪ್ನಿನ ಬೈದ್ಬಿಟ್ಟು ಹೋಗ್ತಾರೆ. ಆ ತಪ್ಪು ಯಾವತ್ತೂ ಮಾಡಬೇಡಿ ಆಯ್ತಾ. ದಯವಿಟ್ಟು ನನ್ನ ಕಡೆಯಿಂದ ಆಯ್ತಾ, ಏನೋ ಇರ್ತಾರೆ ಮ್ಯಾನೇಜರ್ಗಳು ಇರ್ತಾರೆ, ಒಳ್ಳೆ ಮ್ಯಾನೇಜರ್ ಇರ್ತಾರೆ, ಕೆಟ್ಟ ಮ್ಯಾನೇಜರ್ ಇರ್ತಾರೆ. ಬಟ್ ನಾನು ಎಲ್ರಿಗೂ ಹೇಳೋದಂದ್ರೆ ನಮ್ಗೊಂದಷ್ಟು ದಿನ ಸಂಬಳ ಕೊಟ್ಟಿರುತ್ತೆ, ಅದರಿಂದ ನಾವು ಒಂದಷ್ಟು ಅನ್ನ ತಿಂದಿರ್ತೀವಿ. ಅದಕ್ಕೋಸ್ಕರ ಯಾರು ಯಾವ ಕಂಪ್ನಿನೂ ಬೈಯಕ್ ಹೋಗ್ಬೇಡಿ. ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಬೇರೆ ಕಂಪ್ನಿಗಳು, ಸರಿನಾ. ನನ್ನ ಪಾಲಿಸಿ ಅದು. ಅದು ನೀವು ಸಜೆಷನ್ ಅಂತ ತಗೋಬಹುದು ಅಥವಾ ಬೇರೆ ಏನಾದ್ರು ತಗೋಬಹುದು, ನಿಮ್ ಇಷ್ಟ. ನಾನು ಹಿಂಗೆ ಇರ್ಬೇಕು ಅಂತ ನಾನು ಹೇಳಲ್ಲ. ಬಟ್ ನಾನು ಹೇಳೋದೇನಂದ್ರೆ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಮ್ಮನ್ನ ಕಷ್ಟದಲ್ಲಿದ್ದಾಗ ನಮ್ಮನ್ನ ನೋಡ್ಕೊಂಡಿರುತ್ತೆ ಒಂದು ಕಂಪನಿ. ಅಕಸ್ಮಾತಾಗಿ ಮ್ಯಾನೇಜರ್ ಸರಿ ಇಲ್ಲ, ನಮ್ಗೇನೋ ಕೆಟ್ಟದ್ ಮಾಡ್ತಾರೆ ಅಂದ್ರೆ ಅದು ಅವ್ರವ್ರ ಕರ್ಮ, ಅವರು ಅನುಭವಿಸ್ಕೋತಾರೆ, ಸರಿನಾ. ರೈಟ್. ಓಕೆ, ತುಂಬಾ ಸಂತೋಷ ಆಯ್ತು ಇವತ್ತು. ನನ್ಗೆ ತುಂಬಾ ಬಿಕಮ್ ವೆರಿ ಎಮೋಷನ್, ತುಂಬಾ ಖುಷಿ ಆಯ್ತು. ಲಾಸ್ಟ್ ಟೈಮ್ ಸಿದ್ದಿಕ್ ಅವ್ರು ಹೇಳಿದಾಗ ತುಂಬಾ ಖುಷಿ ಆಗ್ಬಿಟ್ಟಿದ್ದೆ. ಈ ಸರಿ ಇನ್ನೂ ಒಂದು ನ್ಯೂಸ್ಗಳು ಇನ್ನೂ ಖುಷಿ ಆಯ್ತು. ಈ ತರ ನಾವು ಈ ಕೋರ್ಸ್ ಮುಗಿಯೋಷ್ಟರಲ್ಲಿ ಇನ್ನೂ ಒಂದು 50 ಜನ ಆಗ್ಬಿಟ್ರೆ ಇನ್ನೂ ಖುಷಿ ಇದೆ. ಓಕೆ ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾಳೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೋರ್ಸ್ ಅನ್ನ ಇದು ಟಾಪಿಕ್ಸ್ ಅನ್ನ ಮಾಡೋಣ. ಅಂಡ್ ಥ್ಯಾಂಕ್ ಯು. ಇನ್ನೂ ತುಂಬಾ ಜನ ಈ ಗ್ರೂಪ್ಗೆ ಆ್ಯಡ್ ಮಾಡ್ತಾನೆ ಇದ್ದಾರೆ, ಎಷ್ಟೊಂದು ಜನ ನೋಡ್ತಾ ಇರ್ತೀನಿ ನಾನು. ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಮೆಂಬರ್ಸು, ಎಷ್ಟು ಜನ ಬರ್ತಾರೋ ನಾವು ಮಾಡ್ತಾ ಹೋಗೋಣ. ಓಕೆ ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ರಂಜನ್, ಇನ್ನು ಮುಂದೆ ಬೆಳೀರಿ, ಇನ್ನೂ ದೊಡ್ಡದಾಗಿ ಬೆಳೀರಿ. ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳಿಬೇಕು. ಓಕೆನಾ. ರೈಟ್, ಎಲ್ರಿಗೂ ಶುಭ ಸಂಜೆ, ಶುಭ ರಾತ್ರಿ. ಶುಭ ಸಂಜೆ ಅಲ್ಲ, ಅದೇ ರಾತ್ರಿ ಆಯಿತು. ಶುಭರಾತ್ರಿ, ಗುಡ್ ನೈಟ್. ನಾಳೆ ಇನ್ನೂ ಅಡ್ವಾನ್ಸ್ ಟಾಪಿಕ್ಸ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.